ಕರಿಯರ್ ಚೂಸ್ ಮಾಡೋದ್ರಲ್ಲಿ ನೀವು ಮಾಡುವಂಥ ನಿಮ್ಮ ನಿರ್ಧಾರಗಳು ತಪ್ಪು ನಿರ್ಧಾರಗಳು ನಿಮ್ಮ ಫ್ಯಾಮಿಲಿ ಲೈಫ್ ಮೇಲೆ ಕೂಡ ಮುಂದೆ ಪರಿಣಾಮ ಬೀರುತ್ತೆ. ಆಬ್ವಿಯಸ್ಲಿ ಸುಮಾರು ಮಕ್ಕಳು ಇಂಜಿನಿಯರಿಂಗ್ ಬಿಟ್ಬಿಟ್ಟು BCom ಮಾಡ್ತೀನಿ ಇಲ್ಲ BCA ಮಾಡ್ತೀನಿ ಇಂಥ ಕೋರ್ಸಿಗೆ ಸೇರ್ಕೊತೀನಿ ಅಂತ ಬರೋರು. ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಅವರೆಲ್ಲರ ಕಥೆನೂ ಒಂದೇ ಥರ ಇತ್ತು. ಈಗ ನಮ್ಮ ಸಮಾಜದಲ್ಲಿ ಒಂದು ನಾರ್ಮ್ ಇದೆ, ಏನು ಅಂದರೆ ಒಳ್ಳೆ ಮಾರ್ಕ್ಸ್ ಬಂತು ಅಂದರೆ ಡಿಫಾಲ್ಟ್ ಸೈನ್ಸೇ ಓದಬೇಕು, ಎಲ್ಲೂ ಸಲ್ಲದವರು ಆರ್ಟ್ಸ್ನಲ್ಲಿ ಸಲ್ತಾರೆ ಅನ್ನಂಗೆ. ನಿಮಗೆ ಯಾಕೆ ಅನಿಸುತ್ತೆ ದಡ್ರು ಮಾತ್ರ BA ಓದಬೇಕು ಅಥವಾ ಹ್ಯುಮ್ಯಾನಿಟೀಸ್ ಓದಬೇಕು ಅಂತ? ಇವತ್ತು ಸೌತ್ ಆಫ್ ಇಂಡಿಯಲ್ಲಿ ನೀವು ಕೇಳಿದ್ರೆ ಮ್ಯಾಕ್ಸಿಮಮ್ ಮಕ್ಕಳನ್ನ ಪೋಷಕರು ಫೋರ್ಸ್ ಮಾಡೋದೇ ಇಂಜಿನಿಯರಿಂಗ್ ಮಾಡು ಇಲ್ಲ ಮೆಡಿಸಿನ್ ಮಾಡು. ಡಾಕ್ಟ್ರ್ ಆದರೆ ಅವ್ರಿಗೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. ಇಂಜಿನಿಯರಿಂಗ್ ಆದರೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. CA ಆದರೆ ಅವ್ರಿಗೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. ಒಂದು 5-6 ನಾವು ಟಾಪ್ ಇದರಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಅದಾದರೆ ಮಾತ್ರ ನಿನಗೆ ಭವಿಷ್ಯ ಇದೆ, ಬದುಕಿದೆ ಅಂತ. 2 ವರ್ಷದ ಹಿಂದೆ ನಿಮ್ಗೆ ನೆನಪಿರ್ಬೋದು, ಕೋಟಾನಲ್ಲಿ ವಿಚ್ ಇಸ್ ಕನ್ಸಿಡರ್ ದ ಟ್ಯೂಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಒಂದೇ ವರ್ಷದಲ್ಲಿ 2024 ಅನ್ಸುತ್ತೆ ಒಟ್ಟು 28 ಮಕ್ಕಳು ಸೂಸೈಡ್ ಮಾಡ್ಕೊಂಡು. ಇವತ್ತು ನಾವು ಟೆಕ್ನಾಲಜಿನಲ್ಲಿ ಚಂದ್ರನ ಮೇಲೆ ಹೋಗಿದ್ದೀವಿ, ಮಂಗಳ ಗ್ರಹಕ್ಕೆ ಹೋಗ್ತೀವಿ ಅಂತಿದ್ದೀವಿ, ಆದರೆ ನಮ್ಮ ಮನೆಯಲ್ಲಿ ಒಂದೇ ಸೂರ್ಯನ ಕೆಳಗಡೆ ವಾಸ ಮಾಡೋ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ತಿಳ್ಕೊಳ್ಳೋ ಅಷ್ಟು ಸಂವೇದನೆನೇ ಇಲ್ವಲ್ಲ ನಮ್ಗೆ. ಸಾರಿ ಪಾಪ, ಐ ಆಮ್ ನಾಟ್ ಎ ಗುಡ್ ಗರ್ಲ್, ಸಾರಿ ಅಂತ ತಿರ್ಗಾ ಬರೆದ್ಬಿಟ್ಟು ಆ ಚೀಟಿ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಡ್ತಾರೆ. ಆಮೇಲೆ ನನಗೆ ಏನಾದರೂ ಬೇಜಾರಾಗೋದು, ಈಗ ನಿಮಗೆ ನರೇಂದ್ರ ಮೋದಿ ಬಗ್ಗೆನೋ BJP ಬಗ್ಗೆನೋ ನಿಮಗೆ ಅಸಮಾಧಾನ ಇರುತ್ತೆ ಪೊಲಿಟಿಕಲ್, ಬಟ್ ಮಕ್ಕಳ ಭವಿಷ್ಯನ ಯಾಕೆ ಹಾಳು ಮಾಡ್ತೀವಿ? ಎಕ್ಸಾಕ್ಟ್ಲಿ ನಂದು ಅಷ್ಟೇ. ಈಗ ಕೇಂದ್ರ ಸರ್ಕಾರ ಒಳ್ಳೆ ಪಾಲಿಸಿ ಮಾಡಿದೆ, ಮಾತೃಭಾಷೆಗೆ ಪ್ರಾಧಾನ್ಯತೆ ಕೊಡುವಂಥ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಒಪ್ಕೊಳ್ಳಿ ಅದನ್ನ. ವಾಟ್ ಇಸ್ ದ ಪ್ರಾಬ್ಲಮ್? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ನಾನು ಕರಿಯರ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ನಿಮಗೆ ಕರಿಯರ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮತ್ತು ವಿದ್ಯಾರ್ಥಿಗಳು ಮನೆಯಲ್ಲಿರುವಂಥ ಪೇರೆಂಟ್ಸ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಯಾವ ಕರಿಯರ್ನ ಚೂಸ್ ಮಾಡ್ಕೋಬೇಕು, ಯಾವುದು ಸ್ಕೋಪ್ ಇದೆ, ಓಕೆ, ಯಾವುದ್ರಲ್ಲಿ ಭವಿಷ್ಯ ಚೆನ್ನಾಗಿದೆ, ಯಾವುದು AI ಹೊಡೆತದಿಂದ ಬಂದಾಗುತ್ತೆ, ನಿಂತು ಹೋಗುತ್ತೆ, ಅಥವಾ ನನ್ನ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ, ನನ್ನ ಆಸೆ, ನನ್ನ ಪ್ಯಾಷನ್ನು ಮತ್ತು ನನ್ನ ಕರಿಯರ್ನ ಎರಡೂ ಕಂಬೈನ್ ಮಾಡೋಕ್ಕೆ ಸಾಧ್ಯನಾ, ಅಥವಾ ದುಡ್ಡು ಎಲ್ಲಿ ಜಾಸ್ತಿ ಸಿಗುತ್ತೆ ಅಲ್ಲಿ ಹೋಗಬೇಕಾ, ಹುಡುಗಿರಿಗೆ ಬೇರೆ ಹುಡುಗರಿಗೆ ಬೇರೆ ಇರುತ್ತಾ, ಈ ಥರ ಸುಮಾರು ಪ್ರಶ್ನೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೂಡ ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಕರಿಯರ್ ಕುರಿತಾಗಿ ಮಾತಾಡಲು, ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೈ ಕರಿಯರ್ ಲ್ಯಾಬ್ ಅನ್ನೋ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶಂಕರ್ ಬೆಳ್ಳೂರವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಶಂಕರ್ ಅವರು ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಸೊ ಶಂಕರ್ ಬೆಳ್ಳೂರವರು ತಮ್ಮ ಸಂಸ್ಥೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಕರಿಯರ್ ಕೌನ್ಸಲಿಂಗ್ ಮಾಡಿದ್ದಾರೆ. ಸೊ ಇವತ್ತು ನಾನು ಮೊದಲನೇ ಪ್ರಶ್ನೆ ಕೇಳೋದು, ನಿಮ್ಮ ಕರಿಯರ್ನ ಯಾಕೆ ನೀವು ಕರಿಯರ್ ಕೌನ್ಸಿಲರ್ ಆಗಿ ಮಾಡ್ಕೊಂಡ್ರಿ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಅಲ್ವಾ. ನಾವು ಬೇರೆಯವ್ರ ಕರಿಯರ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಕರಿಯರ್ ಬಗ್ಗೆ ನಾವು ಮಾತಾಡಬೇಕು. ನನ್ನ ಕರಿಯರ್ ಬಗ್ಗೆ ನಾನು ಹೇಳ್ಬೋದು, ಬಟ್ ನಿಮ್ಮ ಈ ಒಂದು ಕರಿಯರ್ ಅಂದರೆ ಮೈ ಕರಿಯರ್ ಲ್ಯಾಬ್ ಅಂತ ಮಾಡಬೇಕಂತ ಅನಿಸಿದ್ದು ಯಾಕೆ ಶಂಕರ್ ಅವರು? ನಂದು ಕರಿಯರ್ ಗ್ರಾಫ್ ನೋಡೋಕ್ಕೆ ಹೋದರೆ ನಾನು ಒಂಥರ ಚಲಿಸುವ ಮೋಡ ಇದ್ದ ಹಾಗೆ ಸುಮಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಶುರು ಮಾಡಿದ್ದು ರೈಲ್ವೇಸಲ್ಲಿ, ಸುಮಾರು 15 ವರ್ಷ ರೈಲ್ವೇಲಿ ಕೆಲಸ ಮಾಡಿದೆ. ಒಂದು ಅನುಭವ ಆಗ್ತಾಯಿತ್ತು, ಇದು ಬಹುಶಃ ನನಗೆ ಸರಿಯಾದ ಒಂದು ಜಾಗ ಅಲ್ಲ, ಅಥವಾ ಈ ವಾತಾವರಣ ನಂಗೆ ಹೊಂದಿಕೆ ಆಗ್ತಿಲ್ಲ ಅಂತ. ಆದರೆ ಹೊರಗೆ ಬರೋದಕ್ಕೆ ಆರ್ಥಿಕ ಸಮಸ್ಯೆ. ಸೊ ನಾನು ಹೊರಗೆ ಬರಬೇಕು ಅಂತ ಇದ್ದೆ, ಬಟ್ ಅಲ್ಲಾದ ಏನೋ ಒಂದು ಘಟನೆಗೆ ತಕ್ಷಣ ಒಂದು ನಿರ್ಧಾರ ಮಾಡಿದೆ, ಸಾಕು ಇನ್ನು ನಾನು ಇಲ್ಲಿ ವರ್ಕ್ ಮಾಡೋದಿಲ್ಲ ಅಂದ್ಬಿಟ್ಟು ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ನಾನು MBA ಮಾಡಿ ಒಂದು IT ಫೀಲ್ಡಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದೆ, ಫಂಕ್ಷನಲ್ ಕನ್ಸಲ್ಟೆಂಟ್ ಆಗಿ. ಅಲ್ಲಿ ಪ್ಯಾಕೇಜ್ ದೃಷ್ಟಿಯಿಂದ ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದು ಕಡೆ ನನ್ನಲ್ಲಿ ಒಂದು ಖಾಲಿತನ ಇನ್ನೂ ಕಾಡ್ತಾ ಇತ್ತು. ಬಹುಶಃ ಇದೂ ಅಲ್ಲ ನಾನು ಮಾಡಬೇಕಾಗಿರೋದು ಅಂತ. ಬಟ್ ಅಲ್ಲಿ IT ಫೀಲ್ಡಲ್ಲಿದ್ದಾಗ ಏನು ಮಾಡಿದೆ ಅಂದರೆ, ವೀಕೆಂಡ್ಸಲ್ಲಿ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದೆ. ಆ ಪಾಠ ಮಾಡ್ಬೇಕಾದ್ರೆ ನನಗೆ ತುಂಬ ತೃಪ್ತಿ ಕೊಡ್ತದೆ. ಆ್ಯಂಡ್ ವಿದ್ಯಾರ್ಥಿಗಳು ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸ್ತಿದ್ರು. ನನಗೆ ನೆನಪಿದೆ ಈಗಲೂ, ಕೆಲವು ಕಾಲೇಜ್ಗಳಲ್ಲಿ ನಾನು ಸಂಜೆ 6 ಗಂಟೆ 7 ಗಂಟೆಗೆ ಬಂದು ಪಾಠ ಮಾಡ್ತೀನಿ ಅಂದರೂ ಕಾಯ್ತಾ ಇರೋರು. ನನಗೆ ಅದು ತುಂಬ ತೃಪ್ತಿ ಕೊಟ್ಟ ಒಂದು ಪ್ರೊಫೆಷನ್ ಆಯಿತು. ಸೊ ಅದಕ್ಕೆ ಏನು ಮಾಡಿದೆ, ಆವಾಗಲಿಂದ ಪಾಠದೇ ನನ್ನ ಮೇಯ್ನ್ ಪ್ರೊಫೆಷನ್ ಮಾಡ್ಕೋಬೇಕು ಅಂತ MBA ಮಕ್ಳಿಗೆ ಪಾಠ ಮಾಡೋಕ್ಕೆ ಫ್ಯಾಕಲ್ಟಿಯಾಗಿ ಬಂದೆ. ಅಲ್ಲಿ ಮೈಸೂರಲ್ಲಿ ಏನಾಯಿತು, ಒಂದೆರಡು ಕಾಲೇಜ್ನಲ್ಲಿ
ನೀವು ಬನ್ನಿ ಪ್ರಿನ್ಸಿಪಾಲ್ ಆಗಿ, ನಿಮಗೆ ಒಂದು ಫೇಸ್ ವ್ಯಾಲ್ಯೂ ಇದೆ. ಸೊ ನೀವೊಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ನಿಮಗೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಾಲೇಜ್ನ ನೀವು ಸ್ಥಾಪಿಸೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ಬನ್ನಿ ಅಂದರು. ಸೊ ಪ್ರಿನ್ಸಿಪಾಲ್ ಆಗಿ ಕೂಡ ವರ್ಕ್ ಮಾಡಿದೆ. ಈ ವರ್ಕ್ ಮಾಡಬೇಕಾದ್ರೆ ನನಗೆ ಪ್ರತಿ ಅಡ್ಮಿಷನ್ ಟೈಮಲ್ಲಿ ಒಂದು ವಿಚಾರ ನನಗೆ ಯಾವಾಗಲೂ ಬಾಧಿಸ್ತಿತ್ತು. ಅದೇನು ಅಂದರೆ ಸುಮಾರು ಮಕ್ಕಳು ಇಂಜಿನಿಯರಿಂಗ್ ಬಿಟ್ಬಿಟ್ಟು BCom ಮಾಡ್ತೀನಿ, ಇಲ್ಲ BCA ಮಾಡ್ತೀನಿ, ಇಲ್ಲ BBM ಅಂತ ಕೋರ್ಸ್, ಅವಾಗ BBM ಅಂತಿದ್ರು ಮೈಸೂರು ಯೂನಿವರ್ಸಿಟಿಲಿ, ಈಗ BBA ಅಂತಾರೆ, ಇಂಥ ಕೋರ್ಸಿಗೆ ಸೇರ್ಕೊತೀನಿ ಅಂತ ಬರೋರು. ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಅವರೆಲ್ಲರ ಕಥೆನೂ ಒಂದೇ ಥರ ಇತ್ತು. ಇಟ್ ವಾಸ್ ವೆರಿ ಟಿಪಿಕಲ್. ಏನು ಹೇಳೋರು, ಅವರ ಪ್ರಕಾರ ಅಥವಾ ಅವರ ಅಪ್ಪ ಅಮ್ಮನ ಪ್ರಕಾರ 10th ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂತು. ಈಗ ನಮ್ಮ ಸಮಾಜದಲ್ಲಿ ಒಂದು ನಾರ್ಮ್ ಇದೆ, ಏನು ಅಂದರೆ ಒಳ್ಳೆ ಮಾರ್ಕ್ಸ್ ಬಂತು ಅಂದರೆ ಡಿಫಾಲ್ಟ್ ಸೈನ್ಸೇ ಓದಬೇಕು, ಸ್ವಲ್ಪ ಆವ್ರೇಜ್ ಅಂದರೆ ಕಾಮರ್ಸ್ ಓದ್ಬೋದು, ಎಲ್ಲೂ ಸಲ್ಲದವರು ಆರ್ಟ್ಸ್ನಲ್ಲಿ ಸಲ್ತಾರೆ ಅನ್ನೋ. ಈಗ ಹಳ್ಳಿಗಳಲ್ಲಿ ನಮ್ಗೆ ಮುಂಚೆ ಒಂದು ಮಾತು ಹೇಳೋರು, ಏನೂ ಮಾಡೋಕ್ಕಾಗ್ದಿರೋ ಕಡೆ ಪಕ್ಷ ಒಂದು BA ಮಾಡ್ಕೊಳಕ್ಕಾಗಲಿಲ್ವ ಅಂತ ಅನ್ನೋದು ಅಷ್ಟು ಕನಿಷ್ಠ ಅನ್ನೋ ರೀತಿನಲ್ಲಿ. ಆದರೆ ಬಹುಶಃ ಇವತ್ತು ಸಮಾಜ ಅರ್ಥ ಮಾಡ್ಕೋಬೇಕು, ನಮ್ಮ ಹೈಯರ್ ಎಜುಕೇಷನಲ್ಲಿ ಅವರು ಡೇಟಾ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಮ್ಯಾಕ್ಸಿಮಮ್ ಅಡ್ಮಿಷನ್ ಆಗ್ತಿರೋದು ಹ್ಯುಮ್ಯಾನಿಟೀಸಲ್ಲಿ. ಇನ್ನೊಂದು ಡೇಟಾ ನಾನು ಜನರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೆಲ್ಲಿ ಯೂನಿವರ್ಸಿಟಿಲಿ ಹ್ಯುಮ್ಯಾನಿಟಿ ಕೋರ್ಸ್ಗೆ ಅಡ್ಮಿಷನ್ ಬೇಕು ಅಂದರೆ ಕಟ್ ಆಫು 99%ಗಿಂತ ಹೆಚ್ಚಿಗೆನೇ ಇರುತ್ತೆ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇರೋದೇ ಹ್ಯುಮ್ಯಾನಿಟಿ ಕೋರ್ಸ್. ಹ್ಯುಮ್ಯಾನಿಟೀಸಲ್ಲಿ ಯಾವುದೆಲ್ಲ ಬರುತ್ತೆ? ಜರ್ನಲಿಸಮ್ ಬರುತ್ತೆ, ಸೈಕಾಲಜಿ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಲಿಟ್ರೇಚರ್ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ. ನಮ್ಮ ಸಬ್ಜೆಕ್ಟು ನಿಮ್ದು ಇದೆಲ್ಲ ನಾವು ಮಾಡಿದ್ದು. ಓಕೆ. ನನಗೆ ಈ ಪ್ರಶ್ನೆ ಯಾವಾಗಲೂ ನಾನು ಪೋಷಕರನ್ನ ಕೇಳ್ತೀನಿ, ನಿಮಗೆ ಯಾಕೆ ಅನಿಸುತ್ತೆ ದಡ್ರು ಮಾತ್ರ BA ಓದಬೇಕು ಅಥವಾ ಹ್ಯುಮ್ಯಾನಿಟೀಸ್ ಓದಬೇಕು ಅಂತ? ಯಾಕೆಂದರೆ ನನಗೇನು ಅನಿಸುತ್ತೆ, ಹ್ಯುಮ್ಯಾನಿಟೀಸ್ ಓದಿ ಅದರಿಂದ ಬದುಕು ಕಟ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಇಲ್ಲಿ, ಎಸ್ಪೆಷಲಿ ಸೌತ್ ಆಫ್ ಇಂಡಿಯಲ್ಲಿ ನಾನು ಇದನ್ನು ನೋಡ್ತಾ ಇದ್ದೀನಿ. ಬಟ್ ನೀವು ಡೆಲ್ಲಿ ಯೂನಿವರ್ಸಿಟಿ ಆಗಲಿ ಅಥವಾ ಯಾವುದೇ ಲಿಬ್ರಲ್ ಆರ್ಟ್ಸ್ ಕಾಲೇಜನ್ನು ನಾವೇನು ಹೇಳ್ತೀವಲ್ಲ, ಫ್ಲೇಮ್ ಯೂನಿವರ್ಸಿಟಿ ಇರ್ಬೋದು, ಅಶೋಕ ಯೂನಿವರ್ಸಿಟಿ ಇರ್ಬೋದು, PDPU ಇರ್ಬೋದು, ಜಿಂದಾಲ್ ಯೂನಿವರ್ಸಿಟಿ, ಇದೆಲ್ಲ ನೋಡಿದ್ರೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇರೋದೇ ಹ್ಯುಮ್ಯಾನಿಟಿ ಮತ್ತು ಕಾಮರ್ಸ್ ಕೋರ್ಸ್ಗಳಿಗೆ. ಅಂದರೆ ಅಲ್ಲಿ ಅವ್ರಿಗೆ ಗೊತ್ತು ನಾವು ಹ್ಯುಮ್ಯಾನಿಟೀಸ್ ಓದೂ ಸಹ ಬದುಕನ್ನು ಹೇಗೆ ಕಟ್ಕೋಬೋದು ಅಂತ, ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ. ನಮಗೆ ಅದು ಗೊತ್ತಿಲ್ಲ. ಇವತ್ತು ಸೌತ್ ಆಫ್ ಇಂಡಿಯಲ್ಲಿ ನೀವು ಕೇಳಿದ್ರೆ ಮ್ಯಾಕ್ಸಿಮಮ್ ಮಕ್ಕಳನ್ನ ಪೋಷಕರು ಫೋರ್ಸ್ ಮಾಡೋದೇ ಇಂಜಿನಿಯರಿಂಗ್ ಮಾಡು ಇಲ್ಲ ಮೆಡಿಸಿನ್ ಮಾಡು. ಸೊ ಈ ಥರ ಫೋರ್ಸ್ ಮಾಡಿ 10th ಒಳ್ಳೆ ಮಾರ್ಕ್ಸ್ ಬಂತು, ಸೈನ್ಸ್ ತಗೋ. ಸೈನ್ಸ್ ತೊಗೊಂಡಾಗ ಏನಾಗುತ್ತೆ, ಟಿಪಿಕಲಿ ನಿಮಗೆ ಈ ನೀಟು ಅಥವಾ IIT ಜಾಯಿಂಟ್ ಎಂಟ್ರೆನ್ಸ್ಗೆ ಕೋಚಿಂಗ್ ಹಾಕ್ತಾರೆ, ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಈಗ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಕಮರ್ಷಿಯಲ್, ಎಸ್ಪೆಷಲಿ ಕೋಟಾ ಬೇಸ್ಡ್ ಸಂಸ್ಥೆಗಳು, ಆಲ್ ಇಂಡಿಯಾ ಕೋಚಿಂಗ್ ಕೊಡುವಂಥ ಸಂಸ್ಥೆಗಳು ಏನು ಮಾಡ್ತಾರೆ, ಇವರು ಮಕ್ಕಳಿಗೆ ನಿಮಗೆ ನೀಟ್ಗೆ ಸೂಕ್ತ, ನೀವು IIT ಜಾಯಿಂಟ್ ಎಂಟ್ರೆನ್ಸ್ ತೊಗೊಳ್ಳಿ, ಅದು ನಿಮಗೆ ಸೂಕ್ತ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಪ್ರೀಮಿಯಂ ಫೀಸ್ ಇರುತ್ತೆ. ಇಡೀ ಒಂದು ವರ್ಷ ಮಕ್ಕಳಿಗೆ ನೀಟ್ ಕೋಚಿಂಗ್ ಆಗೋದ್ರೊಳಗೆ ಅನಿಸುತ್ತೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಯಾಕೆಂದರೆ ಅವ್ರಿಗೆ ಟೆಸ್ಟ್ಗಳು ಮಾಡ್ತಾ ಇರ್ತಾರಲ್ಲ, ನೋಡಿದಾಗ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಆಗ ಅವ್ರನ್ನ ಬಿಟ್ಕೊಡೋದಿಲ್ಲ ಆ ಸಂಸ್ಥೆಗಳು. ನಿಮಗೆ ನೀಟ್ ಆಗ್ತಿದ್ರೇನು IIT ಜಾಯಿಂಟ್ ಎಂಟ್ರೆನ್ಸ್ ಆಗುತ್ತೆ ಅಂತಾರೆ. 6 ತಿಂಗಳು ಅದರಲ್ಲಿ ಹೊಟ್ಟೋಗುತ್ತೆ. ಕಡೆಗೆ ಲಾಸ್ಟಲ್ಲಿ ಆ ಮಗುಗೆ ಗೊತ್ತಾಗುತ್ತೆ, ನಂಗೆ ನೀಟು ಆಗಲ್ಲ, IIT ಜಾಯಿಂಟ್ ಎಂಟ್ರೆನ್ಸಲ್ಲೂ ನಾನು ಸ್ಕೋರ್ ಮಾಡೋಕ್ಕಾಗಲ್ಲ. ಕಡೆಗೆ ಡಿಫಾಲ್ಟ್ ಆಪ್ಷನ್ KCET ಅಂತ CETಗೆ ಬರ್ತಾರೆ. ಲಾಸ್ಟ್ ಮಿನಿಟ್ ಬರ್ತಾರೆ, ಅವಾಗ ಅವ್ರು ಬೋರ್ಡ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಬೇಕು, CETಗೂ ಪ್ರಿಪೇರ್ ಆಗಬೇಕು. ಇಲ್ಲೂ ಸಲ್ಲಲ್ಲ, ಅಲ್ಲೂ ಸಲ್ಲಲ್ಲ, ರ್ಯಾಂಕ್ ಏಟ್ ತಿಂತಾರೆ. ಯಾವಾಗ ರ್ಯಾಂಕಲ್ಲಿ ಏಟ್ ತಿಂತಾರೆ ಅವಾಗ ಪೋಷಕರಿಗೆ ಅನ್ಯತಾ ಮಾರ್ಗ ಇಲ್ಲ, ಒಳ್ಳೆ ಕಾಲೇಜಲ್ಲಿ ಸೀಟ್ ಬೇಕು ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಕೋಟಲ್ಲಿ ಕೊಡಿಸ್ತಾರೆ. ಇದು ತುಂಬ ಆಗ್ತಾ ಇರೋವಂಥ ಒಂದು ಘಟನೆ. ಅದರಲ್ಲಿ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಕೋಟಲ್ಲಿ ಕೊಡಿಸಿದಾಗ ಕೆಲವು ಮಕ್ಕಳಿಗೆ ಆ ಒಂದು ಅಬಿಲಿಟಿ ಅಥವಾ ಆಪ್ಟಿಟ್ಯೂಡು ಆಸಕ್ತಿ ಇರುತ್ತೆ, ಅವರು ಚೆನ್ನಾಗಿ ಮಾಡ್ಕೊಂಡು ಹೊರಟೋಗ್ತಾರೆ. ಬಟ್ ಒಂದಷ್ಟು ಮಕ್ಕಳಿಗೆ ಇಂಜಿನಿಯರಿಂಗ್ ಆಗೋದಿಲ್ಲ. ಅವ್ರು ಬಂದು 1 ವರ್ಷಕ್ಕೋ 2 ವರ್ಷಕ್ಕೋ, ಕೆಲವು ಮಕ್ಕಳು ಹತ್ರ ಬಂದಿರೋರು 3ನೇ ವರ್ಷದಲ್ಲೂ ಡ್ರಾಪ್ಔಟ್ ಆಗಿ ಬಂದಿರೋರು ಇದ್ದಾರೆ. ಯಾಕೆ ಬ್ಯಾಕ್ಲಾಗ್ಸ್ ಜಾಸ್ತಿ ಆದಾಗ ಅವ್ರಿಗೆ ಮುಂದೆ ಹೋಗೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಇಲ್ಲಿಂದ ಮುಂದಕ್ಕೆ ನಾನು ಹೋಗೋದಿಲ್ಲ, ನಾನು ಇಂಜಿನಿಯರಿಂಗ್ ಬಿಟ್ಬಿಡ್ತೀನಿ, ಬೇರೆ ಏನೋ ಮಾಡ್ತೀನಿ. ಈ ಥರ ಬರ್ತಿದ್ರು ಮಕ್ಕಳು. ಪ್ರತಿ ವರ್ಷವೂ ನಾನು ಅಡ್ಮಿಷನ್ ಟೈಮಲ್ಲಿ ಇದನ್ನು ನೋಡ್ತಾ ಇದ್ದೆ. ನನಗೆ ಅನಿಸ್ತಿದ್ದು ಇಷ್ಟೇ, ನಾವರ ಹಳ್ಳಿನಲ್ಲಿ ಓದ್ದವರು, ಅವಾಗ ಪ್ರಪಂಚದಲ್ಲಿ ಇದ್ದಿದ್ದ ಆಯ್ಕೆಗಳು ಕಮ್ಮಿನೇ. ಈಗ ಮಕ್ಕಳಿಗೆ ಬೆರಳ ತುದಿನಲ್ಲಿ ಏನು ಇನ್ಫಾರ್ಮೇಷನ್ ಬೇಕಾದರೂ ಸಿಗುತ್ತೆ. ಐ ಮೀನ್ ಇಂಟರ್ನೆಟ್ ಹ್ಯಾಸ್ ಗಿವನ್ ದೆಮ್ ಸೋ ಮಚ್ ಆಕ್ಸೆಸ್.
ಅವ್ರು ಯಾವ ವಿಚಾರನ ಬೇಕಾದ್ರೂ ತಿಳ್ಕೊಬೋದು. ಅಷ್ಟಾದರೂ ಸಹ ನಮ್ಮ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅದನ್ನೇ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ನನ್ನ ಅನುಭವದಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗಲಿಂದ 70s and 80s ಇವತ್ತಿಗೂ ಏನೂ ಬದಲಾಗದೇ ಇರೋದೇನಾರೋ ನಮ್ಮ ಭಾರತ ದೇಶದಲ್ಲಿ ಇದೆ ಅಂದರೆ ಅದು ನಮ್ಮ ಎಜುಕೇಷನ್ ವ್ಯವಸ್ಥೆ. ಇವತ್ತುವೇ ಕ್ಲಾಸ್ ರೂಮ್ ಡೈನಮಿಕ್ಸಲ್ಲಿ ಟೀಚರ್ ಒಳಗೆ ಬರ್ತಾರೆ, ಬೋರ್ಡ್ ಮೇಲೆ ಟಾಪಿಕ್ ಬರೀತಾರೆ, ಚಾಪ್ಟರ್ ಬರೀತಾರೆ, ಟೇಕ್ಔಟ್ ಯುವರ್ ಟೆಕ್ಸ್ಟ್ ಬುಕ್ ಅಂತಾರೆ, ಅದ್ರ ಬಗ್ಗೆ ಪಾಠ ಮಾಡ್ತಾರೆ. ಬಟ್ ಈ ಒಂದು ಸ್ವಲ್ಪ ಬದಲಾಗಿದೆ. ಹೆಂಗೆ ಅಂದರೆ ಈಗ ಸ್ಮಾರ್ಟ್ ಬೋರ್ಡ್ಗಳು ಬಂದಿದೆ ಒಂದು. ಎರಡನೇದು ನಮ್ಮ ವಿದ್ಯಾರ್ಥಿಗಳು ಮನೇಲಿ ಬಂದು ಯೂಟ್ಯೂಬಲ್ಲಿ ಪಾಠಗಳನ್ನ ಕೂಡ ಕೇಳ್ಕೊಳ್ತಾರೆ. ನನ್ನ ಮಗನೂ ಅದನ್ನು ಮಾಡ್ತಿರ್ತಾನೆ. ರಿಪೀಟ್ ಮಾಡಿ ತಿಳಿದೇ ಇರೋದನ್ನು ಬೇರೆ ಬೇರೆ ಲೆಕ್ಚರ್ಗಳ ಮೂಲಕ ತಿಳ್ಕೊಳ್ಳುವಂಥದ್ದು. ಸೊ ಒಂದ್ಸಲ ಅಂದರೆ ಟೀಚರ್ ಒಂದೇ ಸಲ ಹೇಳ್ತಾರೆ, ಯೂಟ್ಯೂಬಲ್ಲಿ ಎಷ್ಟು ಸಲ ಬೇಕಾದ್ರೆ ನೋಡ್ಬೋದು. ಖಂಡಿತ ಖಂಡಿತ. ಸೊ ಆ ಥರದೊಂದು ಬದಲಾವಣೆ ಆಗಿದೆ ಅನ್ಸುತ್ತೆ ಮೇಲ್ನೋಟಕ್ಕೆ. ಎಕ್ಸ್ಟರ್ನಲ್ ಟೂಲ್ಸ್ ಇಂಪ್ರೂವ್ ಆಗಿದೆ. ಈಗ ನಾನು ಅದಕ್ಕೆ ಅಲ್ಲಿ ತಮಾಷೆಗೆ ಹೇಳ್ತೀನಿ, ವಿ ಹ್ಯಾಡ್ ಓನ್ಲಿ 2 T's ಅಂತ, ಟೆಕ್ಸ್ಟ್ ಬುಕ್ ಆ್ಯಂಡ್ ಟೀಚರ್ಸ್. ನಮ್ಮ ಜನ್ರೇಷನ್ ಅವರು ಅದು ಬಿಟ್ಟರೆ ನಮ್ಗೆ ಇನ್ಯಾವುದು ಮೂರನೇ ಸೋರ್ಸ್ ಇರಲಿಲ್ಲ. ಪುಸ್ತಕಗಳು ನೋಡಬೇಕಾಯ್ತು, ಇಲ್ಲ ಮೇಷ್ಟ್ರು ಹೇಳಿದ್ದರಿಂದ ನಾವು ಕಲಿಬೇಕಾಯ್ತು. ಈಗಿನ ಮಕ್ಳಿಗೆ ನೀವು ಹೇಳ್ದಂಗೆ ಟೆಕ್ನಾಲಜಿ ಹ್ಯಾಸ್ ಗಿವನ್ ದೆಮ್ ಸೋ ಮೆನಿ ಟೂಲ್ಸ್ ಆ್ಯಂಡ್ ಆಕ್ಸೆಸ್, ಇನ್ಕ್ಲೂಡಿಂಗ್ ಯೂಟ್ಯೂಬ್ ವೀಡಿಯೋಸ್. ಕಲಿಯೋ ಆಸಕ್ತಿ ಇರೋರು ಮಕ್ಕಳು ಅಲ್ಲಿ ಹೋಗೂ ಸಹ ಕಲಿತಾ ಇದ್ದಾರೆ. ಇದೊಂದು ಅನುಕೂಲ ಇದೆ. ಬಟ್ ನಂದು ಎಸೆನ್ಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಈ ಥರ ಆಗ್ತಾ ಇತ್ತಲ್ಲ, ನನಗೆ ಏನು ಪ್ರಶ್ನೆ ಕಾಡ್ತಿತ್ತು ಅಂದರೆ, ಇಷ್ಟೆಲ್ಲ ಪ್ರಪಂಚ ಬದಲಾಗಿದೆ, ಇಷ್ಟೆಲ್ಲ ಹೊಸ ಹೊಸ ಅವಕಾಶಗಳು ಜಾಬ್ ಮಾರ್ಕೆಟಲ್ಲಿ ಇದೆ, ನಿಮ್ಗೆ ಯಾಕೆ ಇದ್ರ ಬಗ್ಗೆ ಗಮನನೇ ಹರಿಸಲಿಲ್ಲ? ಯಾತಕ್ಕೆ ಇಂಜಿನಿಯರಿಂಗೇ ಆಗಬೇಕು, ಇಲ್ಲ ಮೆಡಿಕಲ್ಲೇ ಆಗಬೇಕು, ಅದೆರಡು ಮಾಡಿದ್ರೆ ಮಾತ್ರ ಜೀವನದಲ್ಲಿ ನಾವು ಯಶಸ್ಸು ಕಾಣ್ತೀವಿ ಅಂದ್ಕೊಂಡು ನಮ್ಮ ಕಾಲದ ಥರ ಯಾಕೆ ಒದ್ದಾಡ್ತಿದ್ದೀರಾ ಅಂದಾಗ ನನಗನ್ಸಿದೆ ಅಂದರೆ, ಒಂದು ಮಾಹಿತಿಯ ಕೊರತೆ. ಅದಕ್ಕಿಂತನೂ ಮುಖ್ಯವಾಗಿ ನೋಡಿ, ಇಂಟರ್ನೆಟ್ ಆಕ್ಸೆಸ್ಸಲ್ಲಿ ಮಾಹಿತಿ ಕೊರತೆ ಅಂದರೆ ಅದೊಂದು ವಿಪರ್ಯಾಸ. ಅದು ಎರಡನೇದು, ನನಗೆ ಏನು ಬೇಕು, ನನಗೆ ಏನು ಸೂಕ್ತ ಅಂತ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಇದು ಸೊಸೈಟಿಲಿ ಕಂಡೀಷ್ನಿಂಗ್ ಆ ಥರ ಆಗೋಗಿದೆ. ನಾವು ಕೆಲವು ಉದ್ಯೋಗಕ್ಕಷ್ಟೇ ಟಾಪ್ ಬಿಲ್ಲಿಂಗ್ ಕೊಟ್ಬಿಟ್ಟಿದ್ದೀವಿ. ಡಾಕ್ಟ್ರ್ ಆದರೆ ಅವ್ರಿಗೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. ಇಂಜಿನಿಯರಿಂಗ್ ಆದರೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. CA ಆದರೆ ಅವ್ರಿಗೆ ಗೌರವ ಜಾಸ್ತಿ, ಹಣ ಮಾಡ್ತಾರೆ. ಒಂದು 5-6 ನಾವು ಟಾಪ್ ಇದರಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಅದಾದರೆ ಮಾತ್ರ ನಿನಗೆ ಭವಿಷ್ಯ ಇದೆ, ಬದುಕಿದೆ ಅಂತ. ಇದು ಯಾಕೆ ನನಗೆ ತುಂಬ ಬೇಜಾರಾಯಿತು ಅಂದರೆ, ನಾನು ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬರೆದೆ. ಅವರು ಎಡಿಟರ್ ಕೇಳಿದ್ರು. ಯಾತಕ್ಕೆ ಕೇಳಿದ್ರು ಅಂದರೆ, 2 ವರ್ಷದ ಹಿಂದೆ ನಿಮ್ಗೆ ನೆನಪಿರ್ಬೋದು, ಕೋಟಾನಲ್ಲಿ, ವಿಚ್ ಇಸ್ ಕನ್ಸಿಡರ್ ದ ಟ್ಯೂಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಒಂದೇ ವರ್ಷದಲ್ಲಿ 2024 ಅನ್ಸುತ್ತೆ, ಒಟ್ಟು 28 ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ಅದರಲ್ಲಿ ಅವ್ರ ಏಜ್ ಗ್ರೂಪ್ ಏನಂದರೆ 14ರಿಂದ 16, 17. ಅಂದರೆ ಪ್ರಪಂಚನೇ ಏನು ಅಂತ ನೋಡಿಲ್ದಲೇ ಇರೋ ಮಕ್ಕಳು ಇನ್ನು ನನಗೆ ಜೀವನ ಸಾಕು ಅಂತ ನಿರ್ಧಾರಕ್ಕೆ ಬಂತು ಅಂದರೆ, ಇವತ್ತು ನಾವು ಟೆಕ್ನಾಲಜಿನಲ್ಲಿ ಚಂದ್ರನ ಮೇಲೆ ಹೋಗಿದ್ದೀವಿ, ಮಂಗಳ ಗ್ರಹಕ್ಕೆ ಹೋಗ್ತೀವಿ ಅಂತಿದ್ದೀವಿ, ಸೂರ್ಯನ ಹತ್ರ ಹೋಗಬೇಕು ಅಂತಿದ್ದೀವಿ ಅಂತೀವಿ. ಇಷ್ಟೆಲ್ಲ ಟೆಕ್ನಾಲಜಿಗಳು ಇಂಪ್ರೂವ್ ಆಗಿದೆ. ಆದರೆ ನಮ್ಮ ಮನೆಯಲ್ಲಿ ಒಂದೇ ಸೂರ್ಯನ ಕೆಳಗಡೆ ವಾಸ ಮಾಡೋ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ತಿಳ್ಕೊಳ್ಳೋ ಅಷ್ಟು ಸಂವೇದನೆಯೇ ಇಲ್ವಲ್ಲ ನಮಗೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಟೆಕ್ನಾಲಜಿ. ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಏನೋ ಒಂದು ಮೀಟ್ರ್ ಇದೆಯಪ್ಪ, ಅದಕ್ಕೆ ಅಳವಡಿಸ್ಬಿಟ್ರೆ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆಗಳಿದೆ ನಂಗೆ ಗೊತ್ತಾಗುತ್ತೆ ನಂಗೆ ಇದ್ದಿದ್ರೆ ಫ್ಯಾಂಟಾಸ್ಟಿಕ್. ಅದು ಇಲ್ಲ. ಒಂದು ಮಗು ಬರೆದಿಟ್ಟಿದ್ದು, ಅದು ಟೈಮ್ಸ್ ಆಫ್ ಇಂಡಿಯಲ್ಲಿ ಹೈಲೈಟ್ ಆಯಿತು ಆ ನ್ಯೂಸು. ಏನು ಬರೆದಿದೆ ಅಂದರೆ, ಸಾರಿ ಪಾಪ, ಐ ಆಮ್ ನಾಟ್ ಎ ಗುಡ್ ಗರ್ಲ್, ಸಾರಿ ಅಂತ ತಿರ್ಗಾ ಬರೆದ್ಬಿಟ್ಟು ಆ ಚೀಟಿ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಡ್ತು. ನನಗೆ ಈ ಆಲೋಚನೆ ಮತ್ತು ಈಗ ಮಕ್ಕಳಿಗೆ ನೀನು ಡಾಕ್ಟರ್ ಆಗದಿದ್ರೆ ನಿಂಗೆ ಭವಿಷ್ಯ ಇಲ್ಲ, ಇಂಜಿನಿಯರ್ ಆಗದಿದ್ರೆ ಭವಿಷ್ಯ ಇಲ್ಲ ಅಂತ ತುಂಬಿದವ್ರು ಯಾರು? ಎಸ್, ಭಾಳ ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ಇದು 30 ವರ್ಷಕ್ಕೂ ಹಿಂದೆ ಕೂಡ ಇದೇ ಪ್ರಶ್ನೆ ಇತ್ತು, ಈಗಲೂ ಇದೇ ಪ್ರಶ್ನೆ ಇದೆ ಅನ್ನೋದು ಭಾಳ ದುರಂತ ಮತ್ತು ವಿಪರ್ಯಾಸ. ಈಗ ನಾನು ಇದನ್ನು ಬಿಟ್ಟು ಏನಿದೆ ಅಂತ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಇದನ್ನೇ ನಾವು ಯೋಚನೆ ಮಾಡ್ತೀನಿ. ಈಗ ನೀವು BE ಬಗ್ಗೆ ಮತ್ತು ಮೆಡಿಕಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ BEನ ಯಾರು ಮಾಡಬೇಕು ಮತ್ತು ಯಾರು ಮಾಡಬಾರ್ದು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಂಬೋಣ. ಸೊ ದಟ್ ವಿದ್ಯಾರ್ಥಿಗಳಿಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಗಲಿ. ಅಂದರೆ ನಾನು ಕೂಡ ಅದನ್ನು ಮಾಡಿದ್ದೀನಿ ತಪ್ಪನ್ನು. ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡು ನನಗೂ ಸೈನ್ಸ್ ಹಾಕಿದ್ರು, ಬಟ್ ನಾನು ಅರ್ಥ ಮಾಡ್ಕೊಂಡು ವಾಪಸ್ ಬಂದೆ, ಇದು ನಂದಲ್ಲ ಅಂಥೇಳಿ. ಅವಾಗ ಏನೋ ಒಂದು ವರ್ಷ ಅದು ವೇಸ್ಟ್ ಮಾಡಿ ನಾನು ಬರಬೇಕಾಯಿತು. ಬಟ್ ಇವತ್ತು ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಶಂಕರ್ ಬೆಳ್ಳೂರು ಥರದ ವ್ಯಕ್ತಿಗಳು ಅಥವಾ ನಿಮಗೆ ಮಾಹಿತಿಗಳು ಸಿಗ್ಬೋದು. ನನ್ನ ಒಂದು ಪ್ರಶ್ನೆ ಏನಂದರೆ, ಈಗ BEನ ಯಾರು ಮಾಡಬೇಕು ಮತ್ತು ಯಾರು ಮಾಡಬಾರ್ದು, ಅದು ಕೇವಲ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಅದಕ್ಕೆ ಬೇರೆ ಮನಸ್ಥಿತಿ ಬೇಕಾ ಅನ್ನೋದು ಪ್ರಶ್ನೆ.
ಇದು ತುಂಬ ಅಪ್ರೋಪ್ರಿಯೇಟ್ ಪ್ರಶ್ನೆ ಇದು. ಯಾಕೆಂದರೆ 10th ಆದಮೇಲೆ ಆಲೋಚನೆ ಮಾಡ್ತಾರೆ, ಅಥವಾ 10th ಬಂದಾಗ ಮಕ್ಕಳು 10ನೇ ಕ್ಲಾಸಿಗೆ ಬಂದಾಗಲೇ ಪೋಷಕರು ಯೋಚನೆ ಮಾಡೋಕ್ಕೆ ಶುರು ಮಾಡೋದು ಮುಂದೆ ಆಯ್ಕೆ ಏನು ಮಾಡಬೇಕು ಅಂತ. ಯಾಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಳಿಗೆ ನಾವು ಆಯ್ಕೆ ಕೊಡೋದೇ 10ನೇ ಕ್ಲಾಸ್ ಆದಮೇಲೆ. ಬಟ್ ಈಗ ಎಲ್ಲೆಲ್ಲಿ NEP ಇಂಪ್ಲಿಮೆಂಟ್ ಆಗ್ತಾ ಇದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಿದೆ, ಅವ್ರೇನು ಮಾಡ್ತಿದ್ದಾರೆ 8ನೇ ಕ್ಲಾಸ್ ಆದಮೇಲೆ ಆಯ್ಕೆ ಕೊಡ್ತಾ ಇದ್ದಾರೆ ಒಂದು. ಮತ್ತು ಎರಡನೇದೇನು ಅಂದರೆ ಈ ವಿಜ್ಞಾನ, ಕಾಮರ್ಸು ಅಥವಾ ಹ್ಯುಮ್ಯಾನಿಟೀಸ್ ಅಂತ ಏನು ಡಿಫ್ರೆನ್ಸಿಯೇಷನ್ ಇತ್ತಲ್ಲ ಅದನ್ನು ತೆಗೆದಿದೆ NEP. ಅಂದರೆ ನೀನು ಫಿಸಿಕ್ಸ್ ಜೊತೆಗೆ ಫಿಲಾಸಫಿ ಬೇಕಾದ್ರೂ ಓದ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್ ಬೇಕಾದರೂ ಓದ್ಬೋದು, ಆ ಥರ. ಅಂದರೆ ನೀನು ಏನು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊತೀಯ ಮುಂದೆ ನಿನ್ನ ಕರಿಯರು ಅಥವಾ ಕೋರ್ಸ್ ಅಡ್ಮಿಷನ್ ತೊಗೊಳಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ಸರಿಯಾಗಿ ನೀನು ಇಲ್ಲಿ ಓದಿರಬೇಕು, ಆ ಥರದ್ದು. ಇಂಜಿನಿಯರಿಂಗ್ ನಮ್ಮ ರಾಜ್ಯದಲ್ಲಿ ಅದು ಇಂಪ್ಲಿಮೆಂಟ್ ಆಗಿ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ, ಅದಕ್ಕೆ ಅವ್ರದ್ದೇ ಆದ ಒಂದು ಪೊಲಿಟಿಕಲ್ ಇದಿದೆ, ನಾವು ಅದೇನು ಮಾಡೋದಕ್ಕಾಗಲ್ಲ. ಬಹುಶಃ ಮುಂದೆ ಇನ್ಯಾವುದೋ ಸರ್ಕಾರ ಅಂದರೆ ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿ ನಂದು ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ NEP ಒಂದು ಹಂತಕ್ಕೆ, ಯಾಕೆಂದರೆ ನಾವು ಹುಡುಗರಲ್ಲಿದ್ದಾಗಲೂ ನಂಗೆ ನೆನಪಿದೆ ನಮ್ಮ ಚರ್ಚಾ ಸ್ಪರ್ಧೆಗಳಲ್ಲಿ ಇದೊಂದು ಟಾಪಿಕ್ ಇರೋದು, ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ರಿಫಾರ್ಮ್ ಆಗಬೇಕಾ ಅಂತ. ನಾನು ಎಷ್ಟೋ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಅನ್ಫಾರ್ಚುನೇಟ್ಲಿ 50 ವರ್ಷ ಆದ್ರೂ ಇವತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಮ್ಮ ಎಜುಕೇಷನ್ ಸಿಸ್ಟಮ್ ರಿಫಾರ್ಮ್ ಆಗಬೇಕಾ ಅಂತ. ಆಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಇದರಲ್ಲಿ ಯಾರೂ ಒಂದು ಪಾಲಿಸಿ ಮಾಡಿ ಒಂದು ಡೈರೆಕ್ಷನ್ ಕೊಡೋಕ್ಕೆ ತಯಾರಿರಲಿಲ್ಲ. ಬಟ್ NEP ಅದೇ ಅಲ್ವಾ? NEP ಮಾಡಿದ ಉದ್ದೇಶನೇ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯ ಕಾರಣಗಳಿಗೆ ಅಥವಾ ಅದಕ್ಕೆ ಇನ್ನೇನೋ ಒಂದು ಹಣೆಪಟ್ಟಿ ಕಟ್ಟಿ ಇದು ಬೇಡ ಅಂತ ಹೇಳೋ ಬದಲು ಅದನ್ನು ಉಪಯೋಗಿಸ್ಕೊಂಡು, ಅದೊಂದು ವಿಂಡೋ ಥರ ಸರ್, ಒಂದು ಸಣ್ಣ ಒಂದು ಜಾಗ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡು ನೀವೇನು ಬದಲಾವಣೆ ತರ್ಬೋದು ನೋಡಿ ಅಂತ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನನಗಿರುವಂಥ ದೊಡ್ಡ ಆಕ್ಷೇಪ ಅಂದ್ರೆ ಇದೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ. NEPನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. SCP ಏನು ಮಾಡಕ್ಕೆ ಹೋದ್ರು ಅದು ಎಲ್ಲಿಗೆ ಬಂತು ಗೊತ್ತಿಲ್ಲ. ಇಲ್ಲ ಸರ್, ಅದಂತ ತ್ರಿಶಂಕು ಸ್ವರ್ಗ, ಅದು ಎಲ್ಲೂ ಇಲ್ಲ ಅದು. ಆಮೇಲೆ ನನಗೆ ಏನಂದ್ರೆ ಬೇಜಾರಾಗೋದು, ಈಗ ನಿಮಗೆ ನರೇಂದ್ರ ಮೋದಿ ಬಗ್ಗೆನೋ BJP ಬಗ್ಗೆನೋ ನಿಮಗೆ ಅಸಮಾಧಾನ ಇರುತ್ತೆ ಪೊಲಿಟಿಕಲ್, ಬಟ್ ಮಕ್ಕಳ ಭವಿಷ್ಯನ ಯಾಕೆ ಹಾಳು ಮಾಡ್ತೀವಿ? ಎಕ್ಸಾಕ್ಟ್ಲಿ, ನಂದು ಅಷ್ಟೇ. ಈಗ ಕೇಂದ್ರ ಸರ್ಕಾರ ಒಳ್ಳೆ ಪಾಲಿಸಿ ಮಾಡಿದೆ, ಮಾತೃಭಾಷೆಗೆ ಪ್ರಾಧಾನ್ಯತೆ ಕೊಡುವಂಥ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಒಪ್ಕೊಳ್ಳಿ ಅದನ್ನು. ವಾಟ್ ಇಸ್ ದ ಪ್ರಾಬ್ಲಮ್? ಆಮೇಲೆ ನಿಮಗೇನೋ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇವರು ಕೇಂದ್ರದವ್ರು ಮಾಡಿದ್ದಾರೆ ನಾವು ಮಾಡಲ್ಲ ನಾವು ಇನ್ನುವಂಥ ಒಂದು ಕ್ಷುಲ್ಲಕ ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಅನಾಹುತ ಕ್ರಿಯೇಟ್ ಮಾಡುತ್ತೆ ಬದುಕಿ ಏನೋ ವಿದ್ಯಾರ್ಥಿಗಳ ಲೈಫಲ್ಲಿ. ಎನಿವೆ ದಟ್ಸ್ ಪರ್ಸ್ನಲ್, ನನಗದು ಯಾವಾಗಲೂ ಅನಿಸ್ತಾ ಇತ್ತು, ಈಗ ಹೇಳಿದ್ದೀನಿ ಅದನ್ನು. ಈಗ ಸರ್ ಅದು ನಿಮ್ದು ತುಂಬ ಒಳ್ಳೆ ಅಬ್ಸರ್ವೇಷನ್. ಅಲ್ಲಿ ಏನಾಗ್ತಿದೆ, ನೀವು NEPನ ಬೇಡ ಅಂದರೆ ನೀವು ಈ ರಿಫಾರ್ಮ್ಸ್ ಬೇಡ ಅಂದಂಗೆ. ಈಗ ನಿಮಗೆ ಸ್ಟೇಟ್ ಸಿಲೆಬಸ್ ಇರೋದು ಅಥವಾ ಸ್ಟೇಟ್ ಸಿಲೆಬಸ್ ಓದೋ ಮಕ್ಳು ಯಾರು? ಆರ್ಥಿಕವಾಗಿ ಅಷ್ಟು ಸ್ಟ್ರಾಂಗ್ ಇಲ್ದಲೇ ಇರೋ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಇರೋ ಸ್ಟೇಟ್ ಸಿಲೆಬಸ್. ಅಲ್ಲಿಗೆ ನಿಮ್ಮ ಒಂದು ಈ ನಿರ್ಧಾರದಿಂದ ಸಮಸ್ಯೆ ಆಗೋದು ಈ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ. ಕರೆಕ್ಟ್, ಅವರು ಮುಂದೆ ಹೊಟ್ಟೋಗ್ತಾರೆ, ಇವು ಮಾತ್ರ ಹಿಂದೆ ಉಳಿತವೆ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಆ್ಯಂಡ್ ಟು ಆನ್ಸರ್ ಯುವರ್ ಪಾಯಿಂಟ್, ಇಂಜಿನಿಯರಿಂಗ್ ಯಾರು ಮಾಡಬೇಕು ಅಂದರೆ ಯಾರಿಗೆ ನ್ಯೂಮರಿಕಲ್ ಲಾಜಿಕಲ್ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇದೆ. ಓಕೆ, ನ್ಯೂಮರಿಕಲ್ ಮತ್ತು ಲಾಜಿಕಲ್ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇರಬೇಕು. ಅದರ ಜೊತೆಗೆ ಒಂದು ಮೆಕ್ಯಾನಿಕಲ್ ಅಬಿಲಿಟೀಸ್ ಅಂತಲೂ ಒಂದು ಅಬಿಲಿಟಿ ಇದೆ, ಅದು ಕೂಡ ಸ್ಟ್ರಾಂಗ್ ಆಗಿದೆ. ಅಂದರೆ ಇವರು ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ಕಿಲ್ ವೈಸು ಸೂಕ್ತ. ಇಲ್ಲಿ ಒಂದು ಸ್ಕಿಲ್ಲು ಮತ್ತೆ ಇನ್ನೊಂದು ಆ ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು. ಈಗ ನಿಮ್ದೇ ಹೇಳಿದ್ರಿ ಉದಾಹರಣೆ, ನಿಮಗೆ ಸ್ಕಿಲ್ ಐ ಆಮ್ ವೆರಿ ಶ್ಯೂರ್ ಇರುತ್ತೆ, ಅಬಿಲಿಟಿ ಇರುತ್ತೆ, ಬಟ್ ನಿಮಗೆ ವ್ಯಕ್ತಿಯಾಗಿ ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇಲ್ಲ, ತಂತ್ರಜ್ಞಾನದಲ್ಲಿ ಆಸಕ್ತಿ ಇಲ್ಲ, ಆದರೆ ಅಲ್ಲೇ ಜೀವನ ಮಾಡಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನೀವೇನು ಮಾಡಿ ಧೈರ್ಯವಾಗಿ ಹೊರಗೆ ಬಂದರೆ ನಿಮಗೇನು ಬೇಕು ಅನ್ನೋದು ನೀವು ಆಯ್ಕೆ ಮಾಡ್ಕೊಂಡ್ರಿ. ಬಟ್ ಸುಮಾರು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಅದೇನು ಮಾಡ್ತಾರೆ, ಬೈ ಫೋರ್ಸ್ ಇರ್ತಾರೆ ಅಲ್ಲಿ ಒದ್ದಾಡ್ತಾರೆ. ಉದಾಹರಣೆ ನನಗೇನು ಹೇಳ್ತಾರೆ, 10th ಆದಮೇಲೆ ಸೈನ್ಸ್ ಯಾಕೆ ಕೊಡ್ಸಿದ್ರಿ ಅಂದರೆ ಅದು ಸೇಫು ಅಂತ. ಅಂದರೆ ಅದಾದಮೇಲೆ ಅವ್ರು ಏನು ಬೇಕಾದ್ರೂ ಮಾಡಲಿ. PCMB ಕಾಂಬಿನೇಷನ್ ನಮ್ಮ ಸ್ಟೇಟ್ PUCಲಿ ಜಾಸ್ತಿ ಓಡೋದು ಅದೇ PCMB. ಯಾಕೆ ಅಂದರೆ ನೀಟ್ಗೂ ತಯಾರಿ ಮಾಡ್ಕೊತಾರೆ, ಇಂಜಿನಿಯರಿಂಗ್ ಎಂಟ್ರೆನ್ಸ್ಗೂ ತಯಾರಿ ಮಾಡ್ಕೊತಾರೆ, ನೀಟ್ ಸಿಕ್ಕಿದ್ರೆ ಮೆಡಿಕಲ್ ಓದ್ತಾರೆ, ಇಲ್ಲ ಇಂಜಿನಿಯರಿಂಗ್ ಓದ್ತಾರೆ. ಇಲ್ಲಿ ನಾವು ಒಂದು ಫಂಡಮೆಂಟಲ್ ಎರರ್ ಏನು ಮಾಡ್ತಿದ್ದೀವಿ ಅಂದರೆ, ಒಬ್ಬ ಡಾಕ್ಟ್ರಿಗೆ ಬೇಕಾಗಿರೋ ವ್ಯಕ್ತಿತ್ವ ಮನೋಧರ್ಮ, ಇಂಜಿನಿಯರ್ಗೆ ಬೇಕಾಗಿರೋ ವ್ಯಕ್ತಿತ್ವ ಮನೋಧರ್ಮ ಎರಡು ಬೇರೆ ಬೇರೆ. ಸೊ ಅಲ್ಲಿ ಅವ್ರು ಕೇಳ್ತಾನೆ ಇಲ್ಲ ನಿನಗೆ ಡಾಕ್ಟರ್ ಆಗ್ಬೇಕಂತ ಇಂಟ್ರೆಸ್ಟ್ ಇದೆಯಾ ಅಥವಾ ನಿಮಗೆ ಇಂಜಿನಿಯರ್ ಆಗ್ಬೇಕಂತ, ಎರಡಿಗೂ ಟ್ರೈ ಮಾಡು, ಯಾವ್ದು ಸಿಕ್ತು ಅದಕ್ಕೆ ಹೋಗು ಅಂತ. ಅಂದರೆ ಒಂದು ನಿರ್ಜೀವ ಮಾರ್ಕ್ಸು ಸಜೀವ ಹುಡುಗನ ಭಾವನೆ, ಆಸೆ, ಆಕಾಂಕ್ಷೆ ಇರೋ ಮಗು ಜೀವನನ
ನಿರ್ಧಾರ ಮಾಡೋಕ್ಕೆ ಬಿಡ್ತಾ ಇತ್ತು. ಎಸ್, ನೋಡಿ ಈಗ ನೀವು ಟೆಕ್ನಾಲಜಿ ಮತ್ತು ಮೆಡಿಸಿನ್ ಎರಡೂ ನನಗೆ ನೀವು ಆಯ್ಕೆ ಕೊಟ್ಟರೆ ನಾನು ಟೆಕ್ನಾಲಜಿ ಆಯ್ಕೆ ಮಾಡ್ಕೋತೀನಿ ಹೊರತು ಮೆಡಿಸಿನ್ ಆಯ್ಕೆ ಮಾಡ್ಕೊಳ್ಳಲ್ಲ. ಅಂದರೆ ಒಂದು ಸ್ವಲ್ಪ ಹತ್ತಿರ ಸಂಬಂಧ, ಇನ್ನೂ ಸ್ವಲ್ಪ ದೂರದ ಸಂಬಂಧ ಯಾವುದಾದ್ರೂ ಇದ್ದರೆ ಅದು ಮೆಡಿಸಿನ್. ನನಗೆ ಆ ಹಾಸ್ಪಿಟ್ಲಿನ ಕಂಡ್ರೆ ಆಗಲ್ಲ, ನನಗೆ ಮೆಡಿಸಿನ್ ಕಂಡ್ರೆ ಆಗಲ್ಲ. ನಂಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ನಾವು ಡಾಕ್ಟರ್ ಆದರೆ ನಂಗೆ ಇಂಜೆಕ್ಷನ್ ಕಂಡ್ರೆ ಆಗಲ್ಲ, ನಂಗೆ ಇಷ್ಟನೇ ಇಲ್ಲ ಅದು. ಒಂದು ಹಂತಕ್ಕೆ AI ಟೂಲ್ಸು, ಒಂದು ಹಂತಕ್ಕೆ ಏನೋ ಒಂದು ಸ್ವಲ್ಪ ಇದು ಮಾಡಿ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡೋದು. ಅಂದರೆ ನನ್ನ ತಮ್ಮ ಡಾಕ್ಟರ್ ಆಗಿದ್ದಾನೆ ಅಂದರೆ ಕಂಪ್ಲೀಟ್ ಬೇರೆ ಬೇರೆ ವ್ಯಕ್ತಿಗಳೇ ಇರ್ತೀವಿ ನಾವೆಲ್ಲ. ಸೊ ಹೀಗಾಗಿ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್, ಹೇಳಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಪ್ಪ ಅಮ್ಮಂಗೆ, ನಿಮ್ಮ ಮಗುಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಗಣಿತದಲ್ಲಿ ಆಸಕ್ತಿ ಇದ್ದರೆ, ತಂತ್ರಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಮೆಡಿಕಲ್ ಸೈನ್ಸಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು 11th and 12th PUCಲಿ ಸೈನ್ಸೇ ಕೊಡಿಸಿ. ಒಂದು ವೇಳೆ ಅವ್ರ ಆಸಕ್ತಿ ಬೇರೆ ಇದ್ದರೆ, ಅವ್ರ ಅಬಿಲಿಟಿ ಬೇರೆ ಕಡೆ ಇದ್ದರೆ, ವೈ ಡು ಯು ಫೋರ್ಸ್ ದೆಮ್ ಇನ್ ಟು ದಿಸ್? ಎಸ್. ಯಾಕೆಂದರೆ ನಾನು ಒಂದಷ್ಟು ಮಕ್ಕಳಿಗಿಂತ ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಅವರು ಇದೇ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್, ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು. ಬಟ್ ಅವ್ರಿಗೆ ಯಾರು ನನ್ನ ರೆಫರೆನ್ಸ್ ಕೊಟ್ಟರು ಗೊತ್ತಿಲ್ಲ. ಒಂದಿನ ಅವ್ರ ಗಂಡ ಫೋನ್ ಮಾಡ್ಬಿಟ್ಟು ನನಗೆ, ಸರ್ ನಿಮ್ಮ ಬಗ್ಗೆ ನಂಗೆ ಒಂದು ಸ್ಟ್ರಾಂಗ್ ರೆಫರೆನ್ಸ್ ಬಂದಿದೆ, ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಆಲ್ಮೋಸ್ಟ್ ಡೈವರ್ಸ್ ಹಂತಕ್ಕೆ ಬಂದಿದ್ದೀವಿ, ಬಟ್ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಒಂದ್ಸಲಿ ನಾನು ಫ್ಯಾಮಿಲಿ ಕೌನ್ಸಿಲರ್ ಅಲ್ಲ, ನಾನು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಆ್ಯಡ್ ಎನಿ ವ್ಯಾಲ್ಯೂ ಟು ಯುವರ್ ದಿಸ್ ಥಿಂಗ್, ಬೇಡ ಸರ್ ಅಂದೆ. ಇಲ್ಲ ನಾವು ಒಂದ್ಸಲಿ ಬಂದು ಭೇಟಿ ಮಾಡ್ತೀವಿ. ಏನು ಸಮಸ್ಯೆ ಅಂದರೆ ನಾನು ಹೆಂಡ್ತಿದ್ದು ಅಂತ ಅವ್ರು ಅಂದರು. ಅವ್ರ ಹತ್ರ ಮಾತಾಡಿದೆ. ಅವರು ತುಂಬ ನಿರುತ್ಸಾಹದಿಂದ ಮಾತಾಡಿದ್ರು ಆಕೆ. ಸರಿ, ನಾನೇ ಅಂದೆ, ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ನೀವು ಬರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಬನ್ನಿ, ನಂಗೆ ಅಭ್ಯಂತರ ಇಲ್ಲ, ಬಟ್ ನಂದೊಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಇದೆ, ನೀವು ಅದು ತೊಗೊತೀರಾ ವಿತ್ ಎ ವೆರಿ ಓಪನ್ ಮೈಂಡ್ ಅಂದೆ. ಸರಿ ಸರ್ ಮಾಡ್ತೀನಿ ಅಂದರು. ಅವ್ರಿಗೆ ಆನ್ಲೈನ್ ಅಸೆಸ್ಮೆಂಟ್ ಅದು ಡೀಟೇಲ್ಸ್ ಕಳಿಸ್ದೆ. ಮಾಡಿದ್ರು. ನೆಕ್ಸ್ಟ್ ವೀಕ್ ಗಂಡ ಹೆಂಡತಿ ಇಬ್ಬರು ಬಂದರು. ಅವ್ರನ್ನ ಅನಲೈಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಅವರು ಆ್ಯಸ್ ಎ ಪರ್ಸನ್ ಶಿ ವಾಸ್ ವೆರಿ ಕ್ರಿಯೇಟಿವ್, ಹೈಲಿ ಕ್ರಿಯೇಟಿವ್. ಮತ್ತು ಎರಡನೇದು, ನಾವು ಒಂದು ಸೆನ್ಸಿಟಿವ್ ನೇಚರು ವರ್ಸಸ್ ರ್ಯಾಷ್ನಾಲಿಟಿ ಒಂದು ಅನಲೈಸ್ ಮಾಡ್ತೀವಿ. ಈಕೆ ಔಟ್ ಆ್ಯಂಡ್ ಔಟ್ ಸೆನ್ಸಿಟಿವ್. ಇವ್ರಿಗೆ ರ್ಯಾಷ್ನಾಲಿಟಿ ಕಮ್ಮಿ, ಅಂದರೆ ಇವರು ಬುದ್ಧಿಯಿಂದ ಯೋಚನೆ ಮಾಡೋದು ಕಮ್ಮಿ, ಮನಸ್ಸಿನಿಂದ ಯೋಚನೆ ಮಾಡೋದೇ ಜಾಸ್ತಿ. ಹೈಲಿ ಸೆನ್ಸಿಟಿವ್ ಆದಾಗ ಏನಾಗಿದೆ ಇವ್ರಿಗೆ, ಇವರು ಆಸ್ಪತ್ರೆಯಲ್ಲಿ ನಡೆಯುತ್ತಲ್ಲ, ಸಾವು ನೋವು ಚೀರಾಟ ಇದೆ, ಈ ದುಃಖ ಈ ಪೇಯ್ನ ವಾಪಸ್ ಮನೆಗೂ ತರೋರು. ಶಿ ವಾಸ್ ನಾಟ್ ಏಬಲ್ ಟು ಓವರ್ಕಮ್ ದಟ್. ಇದು ಬೇರೆ ವೈಯಕ್ತಿಕ ಜೀವನ ಬೇರೆ, ವೃತ್ತಿ ಜೀವನ ಬೇರೆ ಅಂತ ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಅಲ್ಲಿ ತೊಗೊಂಬರೋರು. ಇವ್ರಿಗೇನಾಯಿತು, ಮದುವೆ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಂಡತಿ ಮುಂಚೆ ಥರ ಲವಲವಿಕೆಯಿಂದ ಇಲ್ಲ, ಉತ್ಸಾಹದಿಂದ ಇಲ್ಲ, ಅಲ್ಲಿಗೆ ಏನೋ ಸಮಸ್ಯೆ ಇದೆ, ಇವ್ರು ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ನಾನಂದೆ ಬಹುಶಃ ಇದೇ ಕಾರಣ. ಆ್ಯಂಡ್ ಎರಡನೇದೇನು ಅಂದರೆ, ಶಿ ಈಸ್ ಎ ಹೈಲಿ ಕ್ರಿಯೇಟಿವ್ ಪರ್ಸನ್. ಈ ತುಂಬ ಕ್ರಿಯೇಟಿವ್ ಆಗಿರೋ ಮಕ್ಕಳಿಗೆ ನೀವು ಪ್ರೋಟೋಕಾಲ್ ಡ್ರಿವನ್ ಯಾವುದೇ ಪ್ರೊಫೆಷನ್ ಕೊಡಿ, ಉಸಿರುಗಟ್ಟುತ್ತೆ. ರಿಪಿಟೇಟಿವ್ ಟಾಸ್ಕು, ಪ್ರೋಟೋಕಾಲ್ ಡ್ರಿವನ್ನು, ಒಂದೇ ಥರ ಮಾಡಬೇಕು, ಅದಾಗಲ್ಲ ಅವ್ರಿಗೆ ಬೇರೆ ಬೇರೆ ನಾವು ಮಾಡ್ತಿರಬೇಕು, ಹೊಸದೇನಾದ್ರು ಕಲಿಯೋದಕ್ಕೆ ಅವಕಾಶ ಇರಬೇಕು, ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಪೇಸ್ ಇರಬೇಕು. ನಿಮ್ಗೇನಾಯ್ತು, ಅಲೋಪತಿ ಇಸ್ ಎ ಪ್ರೋಟೋಕಾಲ್ ಡ್ರಿವನ್ ಪ್ರೊಫೆಷನ್. ಅಲ್ಲಿ ಇದು ಸಿಂಪ್ಟಮ್ ಅಂದರೆ ನೀವು ಇದೇ ಲೈನ್ ಆಫ್ ಟ್ರೀಟ್ಮೆಂಟೇ ಕೊಡಬೇಕು. ಯು ಕೆನಾಟ್ ಥಿಂಕ್ ಕ್ರಿಯೇಟಿವ್ಲಿ ಆ್ಯಂಡ್ ಸೇ ಲೆಟ್ ಮಿ ಟ್ರೈ ಸಮಥಿಂಗ್ ಎಲ್ಸ್. ಆ ಥರ ಮಾಡಿ ಪೇಷಂಟ್ಗೆ ಹೆಚ್ಚು ಕಮ್ಮಿ ಆದರೆ ಯು ವಿಲ್ ಲೂಸ್ ಯುವರ್ ಲೈಸೆನ್ಸ್. ಇದು ಅವ್ರಿಗೆ ಸಮಸ್ಯೆ ಆಗ್ತಿತ್ತು. ಉಸಿರುಗೊಟ್ಟ ವಾತಾವರಣ, ಆ ಪೇಯ್ನನ್ನ ಮನೆಗೆ ಕ್ಯಾರಿ ಮಾಡೋರು, ಪರ್ಸ್ನಲ್ ಲೈಫ್ ಹಾಳಾಯಿತು. ಒಪ್ಕೊಂಡ್ರು ಅವರು. ಸರ್ ನೀವೇನೋ ಒಂದು ಸಜೆಸ್ಟ್ ಮಾಡಿ ಅಂದೆ. ನಾನು ಅದಕ್ಕೆ ಅಂದೆ, ಮೇಡಮ್ ನೀವು ಪ್ರಾಕ್ಟೀಸ್ ಬಿಡೋಕ್ಕಾದ್ರೆ ಬಿಟ್ಬಿಡಿ, ನಿಮ್ಮ ಇದು ನೋಡಿದ್ರೆ ನಿಮ್ಗೇನೋ ಕ್ರಿಯೇಟಿವ್ ಸ್ಪೇಸಲ್ಲಿ ಕೆಲಸ ಹುಡುಕೋಬೇಕು, ಸುಮ್ಮನೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈ ಮಾಡಿ ಅಂದೆ. 2 ವರ್ಷ ಆಯಿತು ಸರ್ ಅವರು. ಶಿ ಈಸ್ ಸೋ ಹ್ಯಾಪಿ, ಹರ್ ಫ್ಯಾಮಿಲಿ ಲೈಫ್ ಈಸ್ ಫ್ಯಾಂಟಾಸ್ಟಿಕ್. ನನಗೆ ಅದು ನನಗೂ ಒಂದು ರಿಯಲೈಸ್, ಯಾಕೆಂದರೆ ಅದು ನಾನು ಸುಮ್ಮನೆ ಒಂದು ಕತ್ಲೆಯಲ್ಲಿ ನಾನು ಕಲ್ಲು ಹೊಡೆದಿದ್ದು. ಸೊ ಇದರ ಅರ್ಥ ಏನು ಅಂತಂದರೆ, ನಿಮ್ಮ ಕರಿಯರಲ್ಲಿ ನೀವು ಅಂದರೆ ಕರಿಯರ್ ಚೂಸ್ ಮಾಡೋದ್ರಲ್ಲಿ ನೀವು ಮಾಡುವಂಥ ನಿಮ್ಮ ನಿರ್ಧಾರಗಳು, ತಪ್ಪು ನಿರ್ಧಾರಗಳು ನಿಮ್ಮ ಫ್ಯಾಮಿಲಿ ಲೈಫ್ ಮೇಲೆ ಕೂಡ ಮುಂದೆ ಪರಿಣಾಮ ಬೀರುತ್ತೆ. ಆಬ್ವಿಯಸ್ಲಿ ಇದು ನಾನು ತುಂಬ ಸಲ ನೋಡಿದ್ದೀನಿ. ಅದು ಇಂಟ್ರೆಸ್ಟ್ ಇಲ್ಲದೆ ಮಾಡ್ತಿರ್ತಾರೆ, ಆಮೇಲೆ ಅದು ಮನೆಗೂ ತರ್ತಾರೆ, ಕೆಲವೊಂದು ಸಲ ಆ ಮನೆಗೆ ಅದ್ರ ಫ್ರಸ್ಟ್ರೇಷನ್ ತರ್ತಾರೆ, ಅಲ್ಲಿದಿಲ್ಲ, ಕೆಲವೊಂದು ಸಲ ಅದ್ರ ನೋವು ಪೇಯ್ನ್ಗಳನ್ನ ತರ್ತಾರೆ. ಆ ಥರದ್ದೆಲ್ಲ ಆಗುತ್ತೆ. ಎನಿವೆ ದಟ್ಸ್ ಅ ವಂಡರ್ಫುಲ್ ಎಕ್ಸಾಂಪಲ್ ಶಂಕರ್ ಸರ್. ಸೊ ಅದಕ್ಕೆಗೋಸ್ಕರ ನಾನು ಏನು ಹೇಳ್ತಾ ಪೋಷಕರಿಗೆ ಅಂದರೆ, ಯಾಕೆಂದರೆ ಈಗ ನೀವು ಅದು ವಿಚಾರ ಎತ್ತಿದಿಂದ ಹೇಳ್ತಾ ಇದ್ದೀನಿ, ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗೆ ಗೊತ್ತಾ ಚೂಸ್ ಮಾಡೋದು ಕರಿಯರು,
ಯಾವುದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಅಂತ. ಅದನ್ನು ನಾನು ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಒಂದು ನಾವು ಬಿ ಬಗ್ಗೆ ಮಾತಾಡಿದ್ರಿ ನೀವು, ಅಂದರೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಏನಿರಬೇಕು ಅಂಥೇಳಿ, ಮೆಡಿಸಿನ್ ಮಾಡಬೇಕಾದ್ರೆ ಏನಿರಬೇಕು, ಒಬ್ಬ ವ್ಯಕ್ತಿ ಹತ್ರ ಏನು ಇಂಟ್ರೆಸ್ಟ್ ಇರಬೇಕು? ನನಗೆ ಹೋದ ತಿಂಗಳು ಅನ್ಸುತ್ತೆ, ಹೋದ ತಿಂಗಳು ಒಂದು ಹುಡುಗ ಬಂದಿದ್ದ, ನಮ್ಮ ಮೈಸೂರಿನ ಪ್ರತಿಷ್ಠಿತ ಸ್ಕೂಲಿಂದ ಬಂದಿದ್ದ. ಆ ಹುಡುಗನ ನಾನು ಯೂಶ್ವಲಿ ಫಸ್ಟು ಒಂದು ಐಸ್ ಬ್ರೇಕಿಂಗ್ ಕಾನ್ವರ್ಸೇಷನ್ ಮಾಡ್ತೀನಿ, ಏನಪ್ಪ ಹೇಗಿದೆ ಜೀವನ, ಏನೇನು ಆಸಕ್ತಿ, ಏನೇನು ಮಾಡ್ತಿದ್ಯಾ, ಈ ಥರ ಎಲ್ಲ. ಅವನನ್ನು ಕೇಳಿದೆ, ನಿಂಗೆ ಮನಸ್ಸಲ್ಲಿ ಏನಾರು ಆಗಬೇಕು ಅಂತಿದೆಯಾ ಅಂತ. ಎಸ್ ಸರ್, ಐ ವಾಂಟ್ ಟು ಬಿ ಎ ಡಾಕ್ಟರ್ ಅಂದ. ಓ, ತುಂಬ ಒಳ್ಳೆ ಇದಪ್ಪ ಅಂದ್ಬಿಟ್ಟು ಯಾಕೆ ಆಗಬೇಕು ಅಂತಿದೆಯಾ ಅಂತ ಕೇಳಿದೆ. ತಕ್ಷಣ ಏನಂದವಂತ, ಐ ವಾಂಟ್ ಟು ಮೇಕ್ ಮೋರ್ ಮನಿ ಅಂತ. ಹಣ ಮಾಡೋಕ್ಕೋಸ್ಕರ ಯಾರ ವ್ಯಕ್ತಿ ಡಾಕ್ಟರ್ ಆದರೆ ಅವ್ರು ಖಂಡಿತ ಸಮಾಜಕ್ಕೆ ಕಂಟಕ ಅಂತಾನೆ ನನ್ನ ಪ್ರಕಾರ. ಯಾಕೆಂದರೆ ದ ವೇ ಹೆಲ್ತ್ ಇಂಡಸ್ಟ್ರಿ ಇಸ್ ಗೆಟಿಂಗ್ ಕಮರ್ಷಿಯಲೈಸ್ಡ್. ಅವ್ನು ದುಡ್ಡು ಮಾಡೋಕ್ಕೆ ನಿಂತ್ಬಿಟ್ರೆ ಡಾಕ್ಟ್ರಾಗಿ ಎಥಿಕ್ಸ್ ಹೊಟ್ಟೋಗುತ್ತೆ. ಈಗ ಆಲ್ರೆಡಿ ಆಗಿದೆ ಇಲ್ವಾ? ಪೇಷಂಟ್ ಅವಶ್ಯಕತೆ ಇಲ್ಲ ಅಂದ್ರೂ ಅಡ್ಮಿಟ್ ಮಾಡ್ತಾರೆ, ಅವಶ್ಯಕತೆ ಇಲ್ಲದಲ್ಲರೂ ಸರ್ಜರಿಗಳು ಮಾಡ್ತಾರೆ, ಪ್ರೊಸೀಜರ್ಗಳು ಮಾಡ್ತಾರೆ, ಸಿಕ್ಕಾಬಟ್ಟೆ ಔಷಧಿಗಳು ಹಾಕ್ತಾರೆ, ಈ ಥರ ಆಗೋಗುತ್ತೆ. ಅದಕ್ಕೆ ನಾನು ಕೇಳಿದೆ, ನಿನಗೆ ದುಡ್ಡು ಮಾಡೋಕ್ಕೆ ಡಾಕ್ಟ್ರ್ ಆಗಬೇಕು ಅಂತ ಹೇಗೆ ಬಂದಿದ್ದು ಅಂತ. ಅವನು ಯಾರೋ ಡಾಕ್ಟ್ರ್ ಬಗ್ಗೆ ಮನೇಲಿ ಮಾತಾಡಿಯಾರೆ, ಅವ್ರು ಏನು ಬಿಡ್ರಿ, ಒಂದು ಆಪ್ರೇಷನ್ ಸರ್ಜರಿ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ. ಇದು ಅವನಿಗೆ ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ನಾನು ಡಾಕ್ಟ್ರ್ ಆಗಿಬಿಟ್ರೆ ನಾನು ಒಂದು ಮಾತು ಹೇಳಿದೆ, ಸುಮ್ಮನೆ ಆಸ್ಪತ್ರೆಗಳಿಗೆ ಹೋಗಿ ನೋಡು, ಡ್ಯೂಟಿ ಡಾಕ್ಟರ್ಸ್ ಅಂತ ಇರ್ತಾರೆ, ಅವ್ರು ಏನು ಓದಿರ್ತಾರೆ ಕೇಳು, ಅವ್ರ ಸಂಬಳ ಎಷ್ಟು ಕೇಳ್ಕೊಂಬ ಅಂತ. ಅಂದರೆ ಇದು ಮನಸ್ಸಲ್ಲಿ ಕೂತಿರೋದು ಮಕ್ಕಳಿಗೆ ಏನೋ ಒಂದು ಕೋರ್ಸ್ ಮಾಡಿಬಿಟ್ರೆ ದುಡ್ಡು ಡಿಫಾಲ್ಟು ಬರೋಕ್ಕೆ ಶುರು ಆಗುತ್ತೆ. ಒಬ್ಬ ನೀನು ಎಸ್ಟಾಬ್ಲಿಷ್ ಡಾಕ್ಟರ್ ಆಗೋಕ್ಕೇ ನಿಂಗೆ 10 ರಿಂದ 15 ವರ್ಷ ಬೇಕು. MBBS ಇಂದ ಸೇರಿದ್ರೆ ಒಂದಷ್ಟು ವರ್ಷ ವರ್ಕ್ ಮಾಡಿ ಅಲ್ವಾ ಬೇಕು. ಓನ್ಲಿ ದೆನ್ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಅಲ್ಲಿವರೆಗೂ ದುಡ್ಡೇ ಇಲ್ಲ. ನೀನು ದುಡ್ಡುಗೋಸ್ಕರ ಡಾಕ್ಟರ್ ಆಗಿದ್ದು, ನಿಂಗೆ ದುಡ್ಡೇ ಸಿಗ್ತಿಲ್ವಲ್ಲ. ಹೌ ವಿಲ್ ಯು ಸಸ್ಟೈನ್ ಯುವರ್ ಇಂಟ್ರೆಸ್ಟ್ ಆರ್ ಮೊಮೆಂಟಮ್ ಇನ್ ದ ಕರಿಯರ್? ಎಲ್ಲಿವರೆಗೂ ದುಡ್ಡಿಲ್ಲದೆ ನೀನು ಕೆಲಸ ಮಾಡೋಕ್ಕೆ ತಯಾರಿದೆಯಾ? ಅವಾಗ ಏನು ಮಾಡ್ತೀಯ, ದುಡ್ಡು ಮಾಡೋಕ್ಕೆ ಯು ವಿಲ್ ಬಿಕಮ್ ಅನ್ಎಥಿಕಲ್. ಬೇರೆ ರೀತಿಯಲ್ಲಿ ದುಡ್ಡು ಮಾಡಬೇಕು. ಅದಕ್ಕೆ ಅಂದರೆ ದುಡ್ಡು ಮಾಡೋಕ್ಕೆ ಡಾಕ್ಟ್ರ್ ಆಗಬೇಕು ಅಂತೇನಿಲ್ಲ. ಬೈಜು ಅವರು ಟ್ಯೂಷನಿಂದ ಶುರು ಮಾಡಿದ, ಹಾಳು ಮಾಡಿಕೊಂಡ್ರು ಅದು ಬೇರೆ ಪ್ರಶ್ನೆ. ಬಟ್ ಯಾವ ಮಟ್ಟಕ್ಕೆ ತೊಗೊಂಡೊಟ್ಟೋದ ಅವ್ನ ಕಂಪ್ನಿನ, $1 ಬಿಲಿಯನ್ ವ್ಯಾಲ್ಯೂಯೇಷನ್, ಅನ್ಥಿಂಕಬಲ್. ಒಂದು ಟ್ಯೂಷನ್ ನಡೆಸೋ ಒಂದು ಸಂಸ್ಥೆ ಜಾಗತಿಕವಾಗಿ ಅಷ್ಟು ದೊಡ್ಡ ಹೆಸರು ಮಾಡಿಬಿಡ್ತಲ್ಲ. ಅಂದರೆ ನೀನು ಮೇಷ್ಟ್ರಾಗೂ ದುಡಿಬೋದು, ಲಾಯರ್ ಆಗೋ ದುಡಿಬೋದು, CA ಆಗೋ ದುಡಿಬೋದು, ಒಬ್ಬ ಹಾಡುಗಾರ ಆಗಿ ಕೂಡ ದುಡಿಬೋದು, ಒಬ್ಬ ಕ್ರಿಕೆಟರ್ ಆಗು ಕೂಡ ದುಡಿಬೋದು. ದುಡಿಮೆಗೆ ಬೇಕಾದಷ್ಟು ಮಾರ್ಗ ಇದೆ. ಡಾಕ್ಟ್ರ್ ಆಗಬೇಕು ಅಂತ, ಡಾಕ್ಟ್ರ್ ಆಗೋಕ್ಕೆ ಏನು ಬೇಕು, ನನ್ನಿಂದ ಇನ್ನೊಬ್ಬರ ನೋವನ್ನು ಗುಣಪಡಿಸ್ತೀನಿ, ಐ ವಿಲ್ ಹೆಲ್ಪ್ ಪೀಪಲ್ ಲೀವ್ ಎ ಹೆಲ್ದಿ ಲೈಫ್. ಈ ಥರ ಒಂದು ಉದಾತ್ತವಾದ ಭಾವನೆ ಇಟ್ಕೊಂಡು ಡಾಕ್ಟರ್ ಆದರೆ ಅವರು ಅದ್ರಲ್ಲಿ ಸಸ್ಟೈನ್ ಆಗ್ತಾರೆ. ಇದನ್ನು ನಾವು ವ್ಯಕ್ತಿತ್ವನ ತುಂಬ ಡಿಸ್ಕೌಂಟ್ ಮಾಡ್ತೀವಿ ಕರಿಯರ್ ಚೂಸ್ ಮಾಡ್ಬೇಕಾದ್ರೆ. ಎಸ್, ಈಗ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಅಂದರೆ ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡೋದು ಒಂದು ಉದ್ದೇಶ ಇರುವಂಥದ್ದು ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಡಿಫಾಲ್ಟ್, ಅಂದರೆ ಒಳಗಡೆ ಇರುವಂಥದ್ದು. ಅದ್ರ ಹೊರತಾಗಿ ಅಂದರೆ ಈಗ ಅದನ್ನು ಅಂದರೆ ಒಬ್ಬ ವ್ಯಕ್ತಿಯ ನೋವನ್ನು ಕಡಿಮೆ ಮಾಡಬೇಕು ಅಂತನೋ ರಾಜಕಾರಣಿ ಕೂಡ ಆಗ್ಬೋದು, ಅಂದರೆ ಸಮಾಜ ಸೇವಕ ಕೂಡ ಆಗ್ಬೋದು, ನೀವು ಇಡೀ ಸಮಾಜದ ನೋವನ್ನು ಕಡಿಮೆ ಮಾಡ್ಬೋದು. ಬಟ್ ಡಾಕ್ಟ್ರ್ ಆಗಬೇಕಂದ್ರೆ ಇನ್ನೂ ಒಂದೇನೋ ಬೇರೆ ಬೇಕಾಗುತ್ತಲ್ವ. ಈಗ ಹೇಗೆ ನೀವು ನ್ಯೂಮರಿಕ್ಸ್ ಬಗ್ಗೆ ಮತ್ತು ಅನಾಲಿಟಿಕ್ಸು, ಲಾಜಿಕಲ್ ಥಿಂಕಿಂಗ್ ಅಂತ ಹೇಳಿದ್ರು BEಗೆ, ಆ ಥರ ಇಲ್ಲಿ ಏನು ಬೇಕು, ಇಲ್ಲಿ ಯಾವ ಥರದ್ದು ಒಂದು ಒಳಗಡೆ ಅವ್ರ ಸ್ಕಿಲ್ ಸೆಟ್ ಬೇಕಾಗುತ್ತೆ ಅಥವಾ ಮೈಂಡ್ ಸೆಟ್ ಬೇಕಾಗುತ್ತೆ ಅವ್ರಿಗೆ ಡಾಕ್ಟರ್ ಆಗಬೇಕಾದ್ರೆ? ಬೇಸಿಕಲಿ ಮೈಂಡ್ ಸೆಟ್ ಅಂತ ಮಾತಾಡಿದ್ರೆ ಅವ್ರಿಗೆ ಡಯಾಗ್ನೋಸಿಸ್ ಸ್ಕಿಲ್ ಚೆನ್ನಾಗಿರ್ಬೇಕು. ಅಂದರೆ ಲಾಜಿಕಲ್ಲಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಲ್ಲ ಅವರು. ಈಗ ಉದಾಹರಣೆ, ನೀವು ಒಬ್ಬ ಡಾಕ್ಟರ್ ಹತ್ರ ಹೋದಾಗ ನನಗೆ ಏನೋ ಮೈ ಆರಾಮಿಲ್ಲ ಅಂತೀರಾ, ಅವರು ಸಿಮ್ಟಮ್ಸ್ನ ಕೇಳ್ತಾರೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಯಾಕೋ ಸ್ವಲ್ಪ ಮೂಗು ಕಟ್ಬಿಟ್ಟಿದೆ, ಸ್ವಲ್ಪ ಗಂಟಲು ಒಂಥರ ಇರಿಟೇಷನ್ ಇದೆ, ಮೈಕೈ ಒಂಚೂರು ಬೆಚ್ಚಗಿದೆ, ಅಷ್ಟು ಆರಾಮಿಲ್ಲ, ಐ ಆಮ್ ಫೀಲಿಂಗ್ ಲೋ, ವೀಕ್ ಅಂತ ಅಂದಾಗ ಇದೆಲ್ಲ ಸಿಮ್ಟಮ್ಸ್, ಹೊರಗಿನ ಸಿಮ್ಟಮ್ಸ್ ಹೇಳ್ತಾ ಇದ್ದೀವಿ. ಇದು ಕಾಯಿಲೆ ಅಲ್ಲ, ಒಳಗಡೆ ಏನೋ ಇದೆ, ಅದ್ರದ್ದು ಹೊರಗಡೆ ಸಿಮ್ಟಮ್ಸ್ ಹೇಳ್ತಾ ಇದ್ದೀವಿ. ಇದ್ರ ಬೇಸಿಸ್ ಮೇಲೆ ಅವರು ಮೂಲಕ್ಕೆ ಹೋಗಬೇಕಲ್ಲ, ಯಾಕೆ ಇದಾಗಿರ್ಬೋದು. ಯಾಕೆಂದರೆ ಈ ಸಿಮ್ಟಮ್ಸ್ಗೆ ಹಲವಾರು ಕಾರಣ ಇರ್ಬೋದು. ಒಂದು ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಜ್ವರ ಇರ್ಬೋದು, ಇಲ್ಲ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ವಿ ಡೋಂಟ್ ನೋ. ಅದನ್ನು ಅವರು ಅನಲೈಸ್ ಮಾಡಬೇಕಲ್ಲ. ದಿಸ್ ಇಸ್ ವೇರ್ ದೇರ್ ಲಾಜಿಕಲ್ ಇಂಟೆಲಿಜೆನ್ಸ್ ವಿಲ್ ಕಮ್ ಇನ್ ಟು ಪ್ಲೇ. ಅವ್ರಿಗೆ ಅದಿರಬೇಕು. ಅವ್ರಿಗೆ ಮತ್ತು ಒಂದು ಸೋಷಿಯಲ್ ಓರಿಯೆಂಟೇಷನ್ ಇದೆಯಾ ನೋಡ್ತೀವಿ ನಾವು ಡಾಕ್ಟರ್ ಆಗೋರಿಗೆ. ಯಾಕೆಂದರೆ ಆ ಸೋಷಿಯಲ್ ಓರಿಯೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ನೀನು ಯಾರ ಜೊತೆ ಕೆಲಸ ಮಾಡ್ತೀಯ, 24 ಗಂಟೆ ಜನರಿಗೋಸ್ಕರ, ಜನರ ಸುತ್ತ, ಜನರ ಮಧ್ಯೆ ಕೆಲಸ ಮಾಡ್ತೀಯ.
ಆ ಒಂದು ವಾತಾವರಣದಲ್ಲಿ ನೀನು ಕಂಫರ್ಟಬಲ್ ಕೆಲಸ ಮಾಡೋ ಮನಸ್ಥಿತಿ ನಿಂಗೆ ಇರಬೇಕು. ಈಗ ಕೆಲವ್ರು ಹೇಗಿರ್ತಾರೆ, ವೆರಿ ಲಾಜಿಕಲ್, ಬಟ್ ದೇ ಪ್ರಿಫರ್ ಟು ವರ್ಕ್ ಅಲೋನ್, ಇಂಡಿವಿಜುವಲ್. ಟೆಕ್ನಾಲಜಿ ಅವ್ರಿಗೆ ತುಂಬ ಆಸಕ್ತಿ ಇರುತ್ತೆ. ಅಂಥವ್ರು ಡಾಕ್ಟ್ರ್ ಆಗಿಬಿಟ್ರೆ ಕಷ್ಟ, ಅವ್ರಿಗೆ ಇರಿಟೇಷನ್ ಶುರು ಆಗ್ಬಿಡುತ್ತೆ. ಯಾವಾಗಲೂ ಜನ ಇರ್ತಾರೆ, ಯಾಕೆಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 20-30 ಪೇಷಂಟ್ಸ್ನ ಅವರು ನೋಡ್ತಾರೆ. ಅದು ತಾಳ್ಮೆ ಇರಬೇಕಲ್ಲ ಅವ್ರಿಗೆ. ಮೊನ್ನೆ ಒಬ್ಬರು ಹೀರೋನ್ ಭೇಟಿಯಾಗಿದೆ ನಾನು. ಇದು ರಾಜಕಾರಣದ ಬಗ್ಗೆ ಮಾತು ಬಂತು. ಸುಮ್ಮನೆ ನೀವು ರಾಜಕಾರಣಿ ಯಾಕೆ ಆಗಬಾರ್ದು ಅಂತ ಅಲ್ಲಿ ಯಾರೊಬ್ರು ಕೇಳಿದರು. ಅವ್ರು ಹೇಳಿದ್ರು, ನಂಗೆ ಜನರನ್ನ ಕಂಡ್ರೆ ಆಗಲ್ಲ ಅಂದರು. ಅವರು ಆಫ್ ದ ರೆಕಾರ್ಡ್ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ, ನಂಗೆ ಜನನ ಕಂಡ್ರೆ ಆಗಲ್ಲ ಗೌರೀಶ್, ನಂಗೆ ಜನ ಹತ್ತಿರ ಬರೋದೇ ಇಷ್ಟ ಇಲ್ಲ ನನಗೆ ಅಂತಂದರು. ಆಮೇಲೆ ಸ್ವಲ್ಪ ನಾನು ಮಾತಾಡಿದೆ. ಅವ್ರು ಹೇಳಿದರು, ನೋಡಿ ನನ್ನ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಮನೆ ಹತ್ರ ಯಾಕೆ ಬರ್ತೀರಾ ನೀವು? ನಾನು ಸಿನಿಮಾ ಮಾಡೋದು ಥಿಯೇಟ್ರಿಗೋಸ್ಕರ, ಜನರಿಗೋಸ್ಕರನೇ. ಬಟ್ ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ಅಲ್ಲಿ ದುಡ್ಡು ಕೊಟ್ಟು ನೋಡಿ ಮುಗೀತು ಅಲ್ಲಿಗೆ. ನನ್ನ ನಿಮ್ಮ ಸಂಬಂಧ ಅಲ್ಲಿಗೆ ಮುಗೀತು. ನೀವು ಅಭಿಮಾನಿಯಾಗಿ ಪ್ಲೆಕಾರ್ಡ್ ಹಿಡ್ಕೊಂಡು ಇನ್ನೊಂದು ಮಾಡ್ತೀನಿ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಾನು ಜನರ ಹತ್ರ ಹೋದ್ರೆ ನಂಗೆ ಐ ಫೀಲ್ ಸಿಕ್ ಅಂತ ಹೇಳಿದ್ರು ಅವರು. ಆ್ಯಂಡ್ ಇಟ್ ವಾಸ್ ವೆರಿ ಜೆನ್ವಿನ್, ವೆರಿ ಆನೆಸ್ಟ್ ಇಟ್ ವಾಸ್. ಈಗ ನಾಟಕನೂ ಮಾಡ್ಬೋದು ಅವರು, ಇಲ್ಲ ಎಲ್ಲ ಜನ ನಂಗೆ ಇಷ್ಟ ಅಂತ. ಬಟ್ ಅವ್ರೇನು ಹೇಳಿಲ್ಲ ಅದನ್ನು. ಅಂದರೆ ಅರ್ಥ ಏನು ಹೇಳಿ, ಪಬ್ಲಿಕ್ ಲೈಫಲ್ಲಿ ಇದ್ದಾರೆ ಅವರು. ಎಟ್ ದ ಸೇಮ್ ಟೈಮ್ ಹಿ ಈಸ್ ಅ ವೆರಿ ಪ್ರೈವೇಟ್ ಪರ್ಸನ್. ಕರೆಕ್ಟ್. ಸೊ ಹಾಗೆ ಪ್ರತಿಯೊಂದು ಪ್ರೊಫೆಷನಲ್ಲೂ ಕೂಡ ಈಗ ನೋಡಿ, ನಮ್ಮ ಜರ್ನಲಿಸಮಲ್ಲಿ ನಾನೊಬ್ಬ ಆ್ಯಂಕರ್ ಆಗಿದ್ದೀನಿ. ನಾನು ಆ್ಯಂಕರ್ ಆಗಿ ನಾನು ಜನರನ್ನು ಉದ್ದೇಶಿಸಿ ಮಾತಾಡ್ತೀನಿ. ಓಕೆ, ಜನರ ಜೊತೆ ನಾನು ಇರಬೇಕಾಗತ್ತೆ. ಇನ್ನೊಬ್ಬರು ನಮ್ಮ ಮಿಶ್ರಾ ಅಂತ, ನಮ್ಮ ಮಹೇಂದ್ರ ಮಿಶ್ರಾ ಅಂತ, ಅವರು ನಮ್ಮ ಚೀಫ್ ಆಗಿದ್ದರು TV9ನಲ್ಲಿ. ಅವ್ರು ತಮ್ಮ ಕ್ಯೂಬಿಕಲಲ್ಲಿ ಕೂತ್ಕೊಂಡು ಎಲ್ಲ ನಿರ್ಧಾರಗಳನ್ನ ಕೈಗೊಳ್ತಿದ್ರು. ಏನು ಮಾಡಬೇಕು, ಯಾವ ಥರ ತೊಗೋಬೇಕಂತೇಳಿ. ಅವ್ರಿಗೇನು ಜನರನ್ನ ಕಂಡ್ರೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಿದ್ರು, ಆಪ್ ಮೀಟ್ ಕರೋ ಅಂತಿದ್ರು. ನೀವು ಮೀಟ್ ಮಾಡಿ, ನೀವು ಕರ್ಕೊಂಡೋಗಿ ಅನ್ನೋರು. ಅವ್ರಿಗೇನು ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ಅವರು ಅಲ್ಲಿ ಅಂದರೆ ಹಿ ವಾಸ್ ಜರ್ನಲಿಸ್ಟ್, ಬೇಸಿಕಲಿ ಹಿ ವಾಸ್ ಅನ್ ಆ್ಯಂಕರ್ ಟು. ಬಟ್ ಅವ್ರಿಗೆ ಒಬ್ಬರೇ ಕೂತ್ಕೊಂಡು ನಿರ್ಧಾರಗಳನ್ನ ಕೈಗೊಳ್ಳೋದು, ಏನಂತಾರೆ ಅದಕ್ಕೆ, ಸ್ಟ್ರಾಟಜಿಗಳನ್ನ ಮಾಡೋದು ಅವ್ರಿಗೆ ಇಷ್ಟ. ಸೊ ಹಾಗೆ ಪ್ರತಿಯೊಬ್ಬರು ವ್ಯಕ್ತಿ ಹತ್ರನೂ ಏನೋ ಒಂದು ಗುಣ ಅಂತಿರುತ್ತೆ. ಆ ಗುಣನ ಯಾರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಆ ಗುಣ ಯೂಶ್ವಲಿ ಮಕ್ಳಿಗೆ ಅರ್ಥ ಆಗಲ್ಲ, ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಅವ್ರು ಗಮನಿಸ್ಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಪೇರೆಂಟ್ಸ್ಗಳು ಸಬ್ಜೆಕ್ಟಿವ್ ಬಯಾಸ್ ತೊಗೊಂಡ್ಬಿಡ್ತಾರೆ. ಅಂದರೆ ಒಂದು ಹಣೆಪಟ್ಟಿ ಕಟ್ಬಿಡ್ತಾರೆ. ನಾನು ಯೂಶ್ವಲಿ ಅದೊಂದು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೆ ಒಂದು ಫಾರ್ಮುಲಾ ಥರ ಏನೋ ಕೊಡಬೇಕು ಅಂದರೆ, ಸರ್ ನಾನು ನನಗೆ ಸೂಕ್ತವಾದ ಒಂದು ಕರಿಯರ್ನ ಯಾವ ಇದ್ರ ಮೇಲೆ ನಾನು ಡಿಸೈಡ್ ಮಾಡಲಿ ಅಂತ ಅಂದರೆ, ಒಂದು ಫಾರ್ಮುಲಾ ಅಂತ ಕೊಡಬೇಕು ಅಂದರೆ ನಾನು ಒಂದು ಪೈ ಫಾರ್ಮುಲಾ ಅಂತೀನಿ. ಓಕೆ, ಆಕ್ರೋನಿಮಿಸ್ PAI, ನಾಟ್ ದ ಜಿಯೋಮೆಟ್ರಿ ಪೈ. PAI ಏನು ಬರುತ್ತೆ, P ಅಂದರೆ ಪರ್ಸ್ನಾಲಿಟಿ, ಮಕ್ಕಳ ವ್ಯಕ್ತಿತ್ವನ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ನಾನು MBA ಪಾಠ ಮಾಡಬೇಕಾದ್ರೆ ಒಂದು ಟಿಪಿಕಲ್ ಮಿಸ್ಟೇಕ್ ಮಕ್ಕಳು ಮಾಡ್ತಿದ್ರು. ಅದೇನು ಅಂದರೆ, ಅವಾಗ ನಾನು ಪಾಠ ಮಾಡಬೇಕಾದ್ರೆ 3 ಸ್ಪೆಷಲೈಸೇಷನ್ ಕೊಡ್ತಾಯಿದ್ವಿ. ಫಿನಾನ್ಸು, HR, ಮಾರ್ಕೆಟಿಂಗ್. HR ಹೆಣ್ಮಕ್ಳಿಗೆ ಅಂತ ಇವ್ರು ಅನ್ಕೊಂಬಿಡೋರು, ಸರ್ HR ಗಂಡು ಮಕ್ಳಿಗಲ್ಲಿ ಏನು ಕೆಲಸ ಸಿಗಲ್ಲ, ನಮಗೆ ಬೇಡ ಅಂತ. ಫಿನಾನ್ಸ್ ತೊಗೊಳ್ಳಿ ಅಂದರೆ, ಸರ್ ಅದು ನಂಬರ್ಸು, ಕೇಸ್ ಸ್ಟಡಿ ಇರುತ್ತೆ, ಕ್ಯಾಲ್ಕುಲೇಷನು, ನನಗದು ಕಷ್ಟ ಆಗೋದು ಬೇಡ ಅಂತ. ಇನ್ನು ಉಳ್ಕೊಂಡಿದ್ದೆ ಮಾರ್ಕೆಟಿಂಗ್ ಯಾಕೆ ತೊಗೊಳೋರು, ಒಂದು ಥಿಯರಿ, ಇನ್ನೊಂದು ಪಾಸ್ ಮಾಡೋದು ಈಸಿ ಅಂತ. ನೀವು ಎಷ್ಟೋ ವರ್ಷ ಓದ್ತೀರಾ ಈ ಸ್ಪೆಷಲೈಸೇಷನು, ಬರೀ 2 ಸೆಮಿಸ್ಟ್ರು, 4 ಸೆಮಿಸ್ಟ್ರು ಕೋರ್ಸು. ಫಸ್ಟ್ ಇಯರು ಎಲ್ಲ ಕಾಮನ್ ಸಬ್ಜೆಕ್ಟ್ ಓದ್ತೀರಾ, 2 ಸೆಮಿಸ್ಟ್ರು. ಇನ್ನು 3-4 ನಿಮ್ಮ ಸ್ಪೆಷಲೈಸೇಷನ್ ಓದ್ತೀರಾ. 1 ವರ್ಷ ನಿಮಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅಂತ ಮಾರ್ಕೆಟಿಂಗ್ ತೊಗೊತೀರಾ. ನೀವು ಮಾರ್ಕೆಟಿಂಗ್ ಸ್ಪೆಷಲೈಸ್ ಆಗಿ ರೆಸ್ಯೂಮೆ ಹಾಕಿದ್ರೆ ಕಂಪ್ನಿಯವ್ರು ನಿಮ್ಗೆ ಯಾವುದ್ರಲ್ಲಿ ಕೆಲಸ ಕೊಡ್ತಾರೆ, ಮಾರ್ಕೆಟಿಂಗಲ್ಲೇ ತಾನೇ ಕೊಡೋದು. ಆವಾಗ ಅವ್ರಿಗೆ ಮಾರ್ಕೆಟಿಂಗ್ ಬೇಡ ಕೆಲಸ. ಹೌದಾ? ಟಾರ್ಗೆಟ್ ಇರುತ್ತೆ, ಊರೂರು ಸುತ್ತಬೇಕು, ಜನರನ್ನು ಹೋಗಿ ಮೀಟ್ ಮಾಡಬೇಕು. ಟಾರ್ಗೆಟ್ ರೀಚ್ ಆಗಲಿ ಅಂದರೆ ಕೆಲಸ ಹೊಟ್ಟೋಗುತ್ತೆ. ಈ ಚಾಲೆಂಜಸ್ ಎಲ್ಲ ಇರುತ್ತೆ ಮಾರ್ಕೆಟಿಂಗ್ ಕೆಲಸ. ಮತ್ತೆ ಅವ್ರಿಗೆ ಗೊತ್ತಿರಲ್ವ ಮಾಡಬೇಕಾದ್ರೆ? ಎಕ್ಸಾಕ್ಟ್ಲಿ, ಇದನ್ನೇ ನಂಗೆ ಅನಿಸ್ತಿತ್ತು. ಅಲ್ಲಪ್ಪ, ನೀನು 1 ವರ್ಷ ಸುಲಭ ಆಗಲಿ ಅನ್ನೋದಕ್ಕೆ ನೀನು ಮಾರ್ಕೆಟಿಂಗ್ ತೊಗೊಂಡು ನೀನು ಆಮೇಲೆ ನೀನು 30 ವರ್ಷದ ಕರಿಯರ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದೇ ನನಗೆ ಒಂದು ಆಶ್ಚರ್ಯ ಆಗೋದು. ಈಗಿನ ಜನ್ರೇಷನ್ ಅಷ್ಟೊಂದು ಬಾಲಿಶವಾಗಿದ್ದಾರಾ, ಅಷ್ಟು ಒಂದು ಅಪ್ರಬುದ್ಧ ಒಂದು ಇದೆಯಾ, ಸ್ವಭಾವ ಅವರಲ್ಲಿದೆಯಾ ಗೊತ್ತಾಗ್ತಿಲ್ಲ ನಿಮಗೆ. ನಾನು ಮಾರ್ಕೆಟಿಂಗ್ ಸ್ಪೆಷಲೈಸ್ ಆದರೆ ಮಾರ್ಕೆಟಿಂಗ್ ಕೆಲಸನೇ ಸಿಗುತ್ತೆ ಅಂತ ಈ ಥರ ತಪ್ಪುಗಳು ಮಾಡೋರು. ನನಗೆ ಆವಾಗ ಅನಿಸ್ತು ವ್ಯಕ್ತಿತ್ವ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ. ಒಬ್ಬ ಸ್ಟ್ರಾಂಗ್ ಇಂಟ್ರೋವರ್ಟ್ಗೆ, ಈಗ ಬಹುಶಃ ನಿಮ್ಮ ಬಾಸ್ ಬಗ್ಗೆ ನೀವೇನು ಹೇಳಿದ್ರಿ, ಹಳೆ ಬಾಸ್ ಬಗ್ಗೆ, ಅವ್ರದ್ದು ಅಸೆಸ್ಮೆಂಟ್ ಮಾಡಿದ್ರೆ ವಿಲ್ ಕಮ್ ಔಟ್ ಆಸ್ ಎ ಸ್ಟ್ರಾಂಗ್ ಇಂಟ್ರೋವರ್ಟ್. ನೋಡಿ, ಅಲ್ಲೂ ಇದೆ ಅಂದರೆ ಎಕ್ಸ್ಟ್ರೋ ಇಂಟ್ರೋವರ್ಟ್ಗಳು ಇರ್ತಾರೆ ಅವರೆಲ್ಲ. ನಾವೆಲ್ಲ ಜರ್ನಲಿಸ್ಟ್ಗಳು ಯೂಶ್ವಲಿ ಎಕ್ಸ್ಟ್ರೋ ಇಂಟ್ರೋವರ್ಟ್. ನಾವು ಈಗ ನೀವು ಸಿಕ್ಕಿದ್ದೀರಾ, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಆಮೇಲೆ ನೀವು ಹೋದ್ಮೇಲೆ ಉದಾಹರಣೆಗೆ ಹೇಳ್ತಾ ಇರೋದು, ಮತ್ತೆ ನಾನು ಕೂತ್ಕೊಂಡು ನಾನೇನೋ ಯೋಚನೆ ಮಾಡ್ತೀನಿ. ನನ್ನ ಹತ್ರ 2 ಇರುತ್ತೆ.
ಬಟ್ ಬೇಸಿಕಲಿ ನಾವು ಇಂಟ್ರೋವರ್ಟ್ ಇರ್ತೀವಿ, ನಮ್ಮ ಪ್ರೊಫೆಷನ್ಗೋಸ್ಕರ ನಾವು ಎಕ್ಸ್ಟ್ರೋವರ್ಟ್ ಆಗ್ತೀವಿ. ಎಕ್ಸಾಕ್ಟ್ಲಿ. ಇಂಟ್ರೋವರ್ಟ್ ಅಂದರೆ ಜನ ತಪ್ಪು ತಿಳ್ಕೊಂತಾರೆ ಮಾತಾಡಲ್ಲ ಅಂತ. ಬಟ್ ಇಂಟ್ರೋವರ್ಟ್ ಯಾವಾಗ ಮಾತಾಡ್ತಾರೆ ಗೊತ್ತಾ? ಒಂದು ವೇವ್ ಲೆಂತ್ ಮ್ಯಾಚ್ ಆದಾಗ, ಇಲ್ಲ ಇಫ್ ಯು ಆರ್ ಡಿಸ್ಕಸಿಂಗ್ ಸಮಥಿಂಗ್ ಆಫ್ ಕಾಮನ್ ಇಂಟ್ರೆಸ್ಟ್, ಆಫ್ ವ್ಯಾಲ್ಯೂ, ಸಮಥಿಂಗ್ ಆಫ್ ವ್ಯಾಲ್ಯೂ ಅಂದಾಗ ನಾವು ಕನೆಕ್ಟ್ ಮಾಡ್ಕೊಳಕ್ಕಾಗತ್ತೆ. ನಮಗೆ ವ್ಯಕ್ತಿಗಿಂತ ವಿಚಾರ ಮುಖ್ಯ ಆಗತ್ತೆ ಇಂಟ್ರೋವರ್ಟ್ಸ್ಗಳಿಗೆ. ಎಕ್ಸಾಕ್ಟ್ಲಿ. ಅಂಥವ್ರನ್ನ ನೀವು ಮಾರ್ಕೆಟಿಂಗ್ ಫೀಲ್ಡ್ ಕಳಿಸ್ಬಿಟ್ರೆ ತುಂಬಾ ಚಾಲೆಂಜಿಂಗ್ ಆಗ್ಬಿಡುತ್ತೆ ಅವ್ರಿಗೆ ಹೊಸೊಬ್ರನ್ನ ಮಾತಾಡ್ಸೋಕ್ಕೆ. ಕಸ್ಟಮರ್ ಇಂಟ್ರಾಕ್ಷನ್ ಕಷ್ಟ ಡಾಮಿನೆಂಟ್ ಇಂಟ್ರೋವರ್ಟ್ಗೆ. ಏನು ಸರ್ ಚೆನ್ನಾಗಿದ್ದೀರಾ, ವಾತಾವರಣ ಹೇಗಿದೆ, ಮಳೆ ಆಗ್ತಾ ಇದೆಯಾ, ನೀವು ಚೆನ್ನಾಗಿದ್ದೀರಾ, ಈ ಥರ ಪ್ರಶ್ನೆಗಳು ಅವ್ರು ಕೇಳಕ್ಕೆ ತುಂಬ ಕಷ್ಟಪಡ್ತಾರೆ. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಫಸ್ಟ್ ಫಸ್ಟ್ ಲೆಟರ್ ಪಿ, ಪರ್ಸನಾಲಿಟಿ. ಎರಡನೇದು ಎ ಅಂದರೆ ಆಪ್ಟಿಟ್ಯೂಡ್ ಆ್ಯಂಡ್ ಅಬಿಲಿಟಿ. ಓಕೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಆಪ್ಟಿಟ್ಯೂಡ್ ಇರುತ್ತೆ, ಅಬಿಲಿಟಿ ಇರುತ್ತೆ. ಉದಾಹರಣೆಗೆ ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮ್ಗೆ ಹೋಗಿ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ನಿಮ್ಮಲ್ಲಿ ಯಾರ್ಯಾರಿಗೆ ಮ್ಯಾಥ್ಸ್ ಇಷ್ಟ ಕೈ ಎತ್ತಿ. ಅರ್ಧ ಆಗ್ಬೋದು ಅಥವಾ ಇದು ಕಮ್ಮಿ ಆ ಕಡೆ ಜಾಸ್ತಿ ಇರ್ಬೋದು. ಅರ್ಥ ಏನು ಅಂದರೆ ಮ್ಯಾಥ್ಸು ಕೆಲವ್ರಿಗೆ ಸುಲಭ, ಕೆಲವ್ರಿಗೆ ಕಷ್ಟ. ಕಬ್ಬಿಣದ ಕಡಲೆ. ಅಲ್ಲಿಗೆ ಸಮಸ್ಯೆ ಮ್ಯಾಥ್ಸಲ್ಲಿಲ್ಲ, ಇಟ್ಸ್ ಜಸ್ಟ್ ಎ ಸಬ್ಜೆಕ್ಟ್, ಇಟ್ಸ್ ವೆರಿ ಆಬ್ಜೆಕ್ಟಿವ್. ಬಟ್ ಪ್ರಾಬ್ಲಮ್ ಏನಂದರೆ ಕೆಲವ್ರಿಗೆ ಮ್ಯಾಥ್ಸ್ ಅರ್ಥ ಆಗೋದಿಲ್ಲ. ಯಾರ್ಯಾರಿಗೆ ನ್ಯೂಮರಿಕಲ್ ಲಾಜಿಕಲ್ ಇಂಟೆಲಿಜೆನ್ಸ್ ಲೋ ಇರುತ್ತೆ ತುಂಬ ಕಷ್ಟಪಡ್ತಾವಂಥ ಮಕ್ಕಳು ಮ್ಯಾಥ್ಸ್ಗೆ. ಇದು ನಮಗೆ ಗೊತ್ತಾಗಲ್ಲ. ಸುಮಾರು ಪೇರೆಂಟ್ಸ್ ಏನು ಅಂದರೆ ಟ್ಯೂಷನ್ಗೆ ಹಾಕ್ಬಿಡ್ತಾರೆ. ಮಾರ್ಕ್ಸ್ ಕಮ್ಮಿ ಆಗ್ತು ಅಂತಿದಾಗೆ ಟ್ಯೂಷನ್ಗೆ ಹಾಕ್ತಾರೆ. ಇಲ್ಲಿ ಎರಡು ವಿಚಾರ ಇರುತ್ತೆ, ಪೋಷಕರು ಅರ್ಥ ಮಾಡ್ಕೋಬೇಕು. ಒಂದು, ಅಬಿಲಿಟಿನೇ ಇಲ್ಲ ಅಂದಾಗ ನೀವು ಎಂಥದೇ ಟ್ಯೂಷನ್ಗೆ ಹಾಕಿ ತೀರಾ ಕಷ್ಟಪಟ್ಟು ಮಗು ಮಾಡಿದ್ರೆ ಒಂದು 50-60 ಅದು ಬಂದಿತ್ತು, ಅಲ್ಲಿಂದ ಮೇಲೆ ಹೋಗೋಕ್ಕಾಗೋದಿಲ್ಲ. ಇನ್ನೊಂದೇನಂತೆ, ಅಬಿಲಿಟಿ ಇರುತ್ತೆ ಆದರೆ ಅದರಲ್ಲಿ ಆಸಕ್ತಿ ಇರಲ್ಲ. ಆಸಕ್ತಿ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಎಫರ್ಟ್ಸು ಕಮ್ಮಿ ಆಗುತ್ತೆ. ಯಾಕೆಂದರೆ ಯಾವುದೇ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಇಟ್ ವಿಲ್ ಅಫೆಕ್ಟ್ ದ ಎಫರ್ಟ್ಸ್ ಕಮ್ಮಿ ಆದಾಗ ಆವಾಗಲೂ ನಿಮ್ಮ ಪರ್ಫಾರ್ಮೆನ್ಸು. ಇದು ಅರ್ಥ ಆಗ್ಬೇಕು ಪೇರೆಂಟ್ಸ್ಗೆ. ಇದು ಅಬಿಲಿಟಿ ಇಲ್ಲದಲೇ ಕಮ್ಮಿ ಬರ್ತಿದೆಯಾ ಮಾರ್ಕ್ಸು, ಅಥವಾ ಇವರು ಆಸಕ್ತಿ ಇಲ್ಲದಲೇ ಎಫರ್ಟ್ ಹಾಕ್ದಲೇ ಮಾರ್ಕ್ಸ್ ಕಮ್ಮಿ ಆಗ್ತಿದೆಯಾ ಅಂತ. ಯಾವಾಗ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಕಮ್ಮಿ ಆಯಿತು ಅಂದಾಗ ನೀವು ಟ್ಯೂಷನ್ಗೆ ಹಾಕಿ ಆ ಮೇಷ್ಟ್ರು ಏನಾರು ಮಾಡ್ಬೋದು. ಬಟ್ ಅಬಿಲಿಟಿನೇ ಕಮ್ಮಿ ಇದ್ದಾಗ ಏನು ಮಾಡ್ತೀರಾ? ಎಕ್ಸಾಕ್ಟ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು. ಆಪ್ಟಿಟ್ಯೂಡ್ ಆ್ಯಂಡ್ ಅಬಿಲಿಟಿನ ಅರ್ಥ ಮಾಡ್ಕೋಬೇಕು. ಮೂರನೇದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಸಕ್ತಿ, ಇಂಟ್ರೆಸ್ಟ್. ಆ್ಯಂಡ್ ಇಂಟ್ರೆಸ್ಟ್ ವಿಲ್ ಟೇಕ್ ಪ್ರಿಸಿಡೆನ್ಸ್ ಓವರ್ ಎವ್ರಿಥಿಂಗ್ ಎಲ್ಸ್. ಒಂದು ಮಗುಗೊಂದು ಆಸಕ್ತಿ ಬಂದ್ಬಿಡ್ತು, ನಾನು ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದುಬಿಟ್ರೆ ಹಿ ಕ್ಯಾನ್ ಗೋ ಬಿಯಾಂಡ್ ಹಿಸ್ ಲಿಮಿಟೇಷನ್ಸ್. ಬಟ್ ಈ ಆಸಕ್ತಿ ಗೊತ್ತಾಗೋದು ಹಾಗೆ ಮಕ್ಕಳಿಗೆ. ನಾವಿವತ್ತು ಮಗುನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ನೀಟಾಗಿ ಒಂದು ಬೌಂಡ್ರಿ ಹಾಕ್ಬಿಟ್ಟು ಹೀಗೆ ಇರಬೇಕು ಅಂತ ಹೇಳ್ಬಿಡ್ತೀವಿ. ನಾನಕ್ಕೆ ಹೇಳ್ತೀನಿ, ಮಕ್ಕಳು ಬೆಳಿಬೇಕಾದ್ರೆ ತಪ್ಪು ಮಾಡ್ತಾರ ಮಾಡಲಿ. ಯಾಕೆ ತಪ್ಪು ಮಾಡ್ದಲೇ ನಾನು ಕಲಿಯೋದು ಹೇಗೆ? ಟು ಎರ್ ಈಸ್ ಹ್ಯೂಮನ್ ಅಂತೀವಿ, ಕಲಿಬೇಕಾದ್ರೆ ತಪ್ಪು ಸಹಜವಾಗಿ ಆಗುತ್ತೆ. ಬಟ್ ನಮ್ಮಲ್ಲಿ ಎಜುಕೇಷನ್ನಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ತಪ್ಪು ಮಾಡಿದ ತಕ್ಷಣ ನಾವು ಪನಿಷ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಅಕಾಡೆಮಿಕ್ಸಲ್ಲಿ ಯಾಕೆ ಮಾಡ್ತಾರೆ, ನೀನು ಬರೆದಿರೋ ಉತ್ತರ ನಾನು ಹೇಗೆ ಅಂದ್ಕೊಂಡು ಹೇಳ್ಕೊಟ್ಟಿನಿ ಆ ಥರ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕೊಡೋದಿಲ್ಲ ಕೆಲವರು ಟೀಚರ್ಗಳು. ಹೀಗೆ ಬರೀಬೇಕು ಆನ್ಸರ್ನ ಅಂತ ಹೇಳಿ, ಅಂದರೆ ಬೈ ರೋಟ್ ಯು ಹ್ಯಾವ್ ಟು ಲರ್ನ್. ನಾನು ಹೇಗೆ ಹೇಳಿದ್ದೀನಿ ಹಾಗೆ ಒಪ್ಪಿಸ್ಬೇಕು ನನಗೆ, ಆವಾಗ ನಿಂಗೆ ಮಾರ್ಕ್ಸ್ ಸಿಗುತ್ತೆ. ತಪ್ಪು ಮಾಡಿದೆ ಅದಕ್ಕೆ ಪನಿಷ್ಮೆಂಟು. ಆ ಹುಡುಗನ ದೃಷ್ಟಿಯಿಂದ ಮೇ ಬಿ ಹಿ ಹಸ್ ರಿಟರ್ನ್ ದ ಆನ್ಸರ್ ಫ್ರಮ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಬಟ್ ಹಿ ಹಸ್ ಗಿವನ್ ದ ರೈಟ್ ಆನ್ಸರ್. ಇದನ್ನು ನಾವು ಮಾಡಲ್ಲ. ಮನೇಲಿ ಏನು ಮಾಡ್ತೀವಿ, ತಪ್ಪು ಮಾಡಿದ್ರೆ ರೇಗ್ತೀವಿ, ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಇದೆ. ಹಾಗಾಗಿ ಏನಾಗಿದೆ, ಮಕ್ಕಳಿಗೆ ಅವರ ಕಂಫರ್ಟ್ ಝೋನಿಂದ ಹೊರಗೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅಂಜಿಕೆ ಇದೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನೀವು ಹೇಳ್ದಂಗೆ ಇಂಟ್ರೆಸ್ಟ್ ಅನ್ನೋ ಒಂದು ಎಲಿಮೆಂಟ್ ಇಲ್ಲಿ ದಟ್ ಟೇಕ್ಸ್ ಪ್ರೆಸಿಡೆನ್ಸ್ ಓವರ್ ಆಲ್ ದ ಅದರ್ ಎಲಿಮೆಂಟ್ಸ್ ಅನ್ನೋದಿದೆಯಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್. ಸೊ ನಾನು ಮುಂಚೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೆ ನೋಡಿ, ಒಂದು ಪದವಿಯನ್ನು ನೀವು ಅಲಂಕರಿಸಬೇಕು, ಒಂದೇನೋ ಆಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾದ ಅರ್ಹತೆ ಏನು ಅಂದರೆ ಇಂಟ್ರೆಸ್ಟೇ. ಈಗ ಉದಾಹರಣೆಗೆ ನಾನು ಯಾವಾಗಲೂ ಒಂದು ಸ್ಕೂಲಿಗೆ ಹೋದಾಗ ಮೊನ್ನೆ ಕೇಳಿ, ಆ ಕ್ಲಾಸ್ ರೂಮಲ್ಲಿ ನಾನು ಕೇಳಿದೆ, ಇಲ್ಲಿ ಪ್ರಧಾನಮಂತ್ರಿ ಆಗಬೇಕಂತ ಯಾರಿಗೆ ಆಸೆ ಇದೆ ಅಂತ ಹೇಳಿ. ಯಾರೋ ಎತ್ತಲ ಒಬ್ಬ ಹುಡುಗ ಮಾತ್ರ ಎತ್ತದ. ನಾನು ಹೇಳಿದೆ, ಈ ಹುಡುಗನಿಗೆ ನಿಮ್ಮಲ್ಲಿ ಇಲ್ಲದಿರುವಂಥ ಯಾವ ಅರ್ಹತೆ ಈ ಹುಡುಗನ ಹತ್ರ ಇದೆ ಅಂತ ಕೇಳಿದೆ ನಾನು. ಎಲ್ಲರೂ ಸುಮ್ಮನೆ ಆದರೂ ಅವನು ಸುಮ್ಮನೆ ಇದ್ದ. ಬಟ್ ಅವನು ಆಗಬಹುದು ನನ್ನ ಪ್ರಕಾರ ಅಂತಂದೆ. ಯಾಕೆ ಅಂತಂದರೆ ಅವ್ನಿಗೆ ಇಂಟ್ರೆಸ್ಟ್ ಇದೆ. ನಿಮ್ಮಲ್ಲಿ ಇಲ್ಲದಿರೋದು ಅವನ ಹತ್ರ ಏನೂ ಇಲ್ಲ, ಆದರೆ ಅವನ ಹತ್ರ ಇರೋವಂಥದ್ದು ಇಂಟ್ರೆಸ್ಟು. ಎಲ್ಲವೂ ಶುರು ಆಗೋದು ಇಂಟ್ರೆಸ್ಟಿಂದಾನೇ. ಸೊ ಇಂಟ್ರೆಸ್ಟಿಂದಾನೇ ನೀವು ಎಲ್ಲಿ ತನಕ ಹೋಗೋಕ್ಕೆ ಸಾಧ್ಯನೋ ಅಲ್ಲಿ ತನಕ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಏನು ಅಂದ್ಕೊಂಡಿದ್ರೆ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ, ಇಂಟ್ರೆಸ್ಟ್ ಇದ್ದರೆ ಹುಡುಕ್ತೀರಾ. ಫ್ಯಾನ್ಸಿ ಬೇರೆ, ಸುಮ್ಮನೆ ಅಂದ್ಕೊಳ್ಳೋದು ಬೇರೆ. ಇಂಟ್ರೆಸ್ಟ್ ಇದ್ದರೆ ನೀವು ಆ ಪುಸ್ತಕಗಳನ್ನ ನೋಡ್ತೀರಾ, ಇಂಟ್ರೆಸ್ಟ್ ಇದ್ದರೆ ಆ ವ್ಯಕ್ತಿಗಳನ್ನ ಹುಡುಕ್ತೀರಾ, ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಗಳನ್ನ ನೋಡ್ತೀರಾ, ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಯು ಡಿಗ್ ಡೀಪ್.
ಎಕ್ಸಾಕ್ಟ್. ಸೊ ಈಗ ಉದಾಹರಣೆಗೆ ನನಗೆ ಸಿನಿಮಾದಲ್ಲಿ ಆಸಕ್ತಿ ಇತ್ತು ಮುಂಚೆಯಿಂದ. ನಾನು ಸಿನಿಮಾಗೆ ಸಂಬಂಧಪಟ್ಟಂತೆ ಏನಿದ್ರು ನಾನು ಓದ್ತಿದ್ದೆ, ಯಾವ ವ್ಯಕ್ತಿ ಇದ್ದರೂ ಅವ್ರನ್ನ ಮೀಟ್ ಮಾಡ್ತಿದ್ದೆ. ಈಗಲೂ ಅದೇ ಮಾಡ್ತೀನಿ ನಾನು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾ. ನನಗೆ ಯಾರೂ ಹೇಳಬೇಕಾಗಿಲ್ಲ ಇದು ಓದಿ ಇದು ಮಾಡಿ ಅಂತ. ಈಗ ಒಡಿಸ್ಸಿ ಅಂತ ಒಂದು ಸಿನಿಮಾ ಬಂತು, ನಾನು ಹೋಗಿ ನೋಡಿದೆ ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್. ಸೊ ಅದು ಎಲ್ಲಕ್ಕಿಂತ ದೊಡ್ಡದು ಅನ್ನೋದು ಶಂಕರ್ ಬೆಳ್ಳೂರವರು ಕೂಡ ಅದನ್ನು ಮಾತನ್ನು ಹೇಳಿದ್ದಾರೆ. ಎಸ್ ಸರ್, ತುಂಬ ಮುಖ್ಯವಾಗಿ ಈ 3 ಪಾಯಿಂಟ್ಗಳನ್ನ ಇಟ್ಕೊಂಡು ನೀವು ಮಾತಾಡ್ತಾಯಿದ್ರಿ. ಇನ್ನು ಈ 3ನ್ನು ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಏನಿದೆ ಅನ್ನೋದನ್ನು ಗಮನಿಸಿ ನೀವು ಇದು ಮಾಡಿ. ನಾನೊಂದು ಹೇಳ್ತೀನಿ ಸರ್ ನಿಮಗೆ. ನಾನೊಂದು ಟೆಸ್ಟ್ ಕೊಡ್ತೀನಿ ಯೂಶ್ವಲಿ ಹುಡುಗರಿಗೆ. ಅಂದರೆ ನೀವು ಅದನ್ನು ತುಂಬ ಸ್ಟಡಿ ಮಾಡಿದ್ರೆ, ಬಟ್ ನನ್ನ ಒಂದು ಅನುಭವದ ಆಧಾರದ ಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಕ್ಕಳಿಗೆ. ಈಗ ಸೈನ್ಸ್, ಮ್ಯಾಥ್ಸು, ಆಮೇಲೆ ಹಿಸ್ಟ್ರಿ, ಆಮೇಲೆ ಕನ್ನಡ ಲಿಟ್ರೇಚರ್ ಅಥವಾ ಇಂಗ್ಲೀಷ್ ಲಿಟ್ರೇಚರು, ಆಮೇಲೆ ಇನ್ನೊಂದು ಸ್ಪೋರ್ಟ್ಸ್ ಅಂತ ಅಂದ್ಕೊಳ್ಳಿ ಅಥವಾ ಇನ್ನೊಂದು ಅಂದ್ಕೊಳ್ಳಿ. ಸೊ 4 ಜನ ಟೀಚರ್ ಅಥವಾ 5 ಜನ ಟೀಚರ್ಸ್ ಬಂದು ನಿಮಗೆ ಪಾಠ ಮಾಡ್ತಾರೆ. ಸೊ ಪಾಠ ಮಾಡಿ ನಿಮಗೆ 5 ಜನ ಟೀಚರ್ಸ್ ಹೇಳ್ತಾರೆ ನಾಳೆ ನೀವು ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಂತ. ನೀವು ಮನೆಗೆ ಹೋಗಿ ನಾನು ಯಾವಾಗ ಈ ಹೋಮ್ವರ್ಕ್ ಮಾಡ್ತೀನಿ ಅಂತ ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಮನಸ್ಸು ತುಡಿಯುತ್ತೆ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಈಗ ಉದಾಹರಣೆಗೆ ನಂಗೆ ಕನ್ನಡ ಬರೆಯೋಕ್ಕೆ ನಂಗೆ ಇಷ್ಟ ಆಯ್ತು ಯಾವಾಗಲೂ. ಮ್ಯಾಥ್ಸ್ ಲಾಸ್ಟ್ ನನಗೆ. ಆಬ್ವಿಯಸ್ಲಿ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಲ್ಯಾಂಗ್ವೇಜ್, ಬಟ್ ನಂಗೆ ಯಾರೂ ಹೇಳಿಲ್ಲ, ನನಗೂ ಅದು ಅರ್ಥ ಆಗಲಿಲ್ಲ. ಕಷ್ಟಪಟ್ಟು ಯಾವ್ದು ಮಾಡ್ತಿರ್ತೀವಲ್ಲ ಅದು ಇಷ್ಟ ಇಲ್ಲ ಅಂತ ಅರ್ಥ. ಇಷ್ಟಪಟ್ಟು ಯಾವ್ದು ಮಾಡ್ತೀವೋ ಅದು ಇಷ್ಟ ಅಂತ ಅರ್ಥ. ಇಷ್ಟಪಟ್ಟು ಮಾಡೋದು ಯಾರೂ ಹೇಳಬೇಕಾಗಿಲ್ಲ ನಮಗೆ, ಹೇಳೋಕ್ಕಿಂತ ಮುಂಚೆನೇ ನಾವು ಹೋಗಿ ಮಾಡಿರ್ತೀವಿ. ಸೊ ದಟ್ ಮೀನ್ಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಯೂಶ್ವಲಿ ಟೆಲ್ ಸ್ಟೂಡೆಂಟ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಇನ್ನೊಂದು ಟೆಸ್ಟು ಕೊಡ್ತೀನಿ ನಾನು. ಒಂದು ನ್ಯೂಸ್ ಪೇಪರ್ನ ನೀವು ಓಪನ್ ಮಾಡ್ತಿರಲ್ಲ, ಅದರಲ್ಲಿ ಸ್ಪೋರ್ಟ್ಸ್ ಪೇಜ್ ಇರುತ್ತೆ, ಸಿನಿಮಾ ಪೇಜ್ ಇರುತ್ತೆ, ಪೊಲಿಟಿಕಲ್ ಪೇಜ್ ಇರುತ್ತೆ ಮತ್ತು ಬಿಸ್ನೆಸ್ ಪೇಜ್ ಇರುತ್ತೆ. ಯಾವ ಪೇಜಿಗೆ ನೀವು ಫಸ್ಟ್ ಹೋಗ್ಬೇಕಂತ ಅನಿಸುತ್ತೆ ನಿಮಗೆ, ಆ ಪೇಜ್ ನಿಮಗೆ ಇಂಟ್ರೆಸ್ಟ್ ಅಂತ, ಅಂದರೆ ಅದನ್ನು ನೀವು ಕರಿಯರ್ ಮಾಡ್ಕೋಬೋದು ಅಂತ ಅರ್ಥ ಅಂತ ನಾನು ಹೇಳ್ತಿರ್ತೀನಿ. ದಿಸ್ ಇಸ್ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ನಾನೇ ಮಾಡಿರೋದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಾನು ಹೇಳೋದು ಸ್ಟೂಡೆಂಟ್ಸ್ಗಳಿಗೆ ಯಾವಾಗಲೂ ಅಂತಂದರೆ, ಕರಿಯರ್ ಅಂದರೆ ಯಾವುದನ್ನು ಚೂಸ್ ಮಾಡಬೇಕು ಅಂದರೆ ಯಾವ ವಿಷಯದ ಬಗ್ಗೆ ನಿಮ್ಮ ಕಾನ್ಷಿಯಸ್ ಮೈಂಡಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತಲ್ವ, ಆ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಳ್ಬೇಕು. ಈಗ ಕಾನ್ಷಿಯಸ್ ಆಗಿ ನಾನು ಮ್ಯಾಥ್ಸ್ ಮಾಡಲೇಬೇಕು, ಬಿಕಾಸ್ ಮ್ಯಾಥ್ಸ್ ನನಗೆ ಟೀಚರ್ ನಾಳೆ ಬಂದು ಕೇಳ್ತಾರೆ, ನಾನು ಅದನ್ನು ಮಾಡ್ತೀನಿ. ಸಮಾಜನೂ ಮಾಡಲೇಬೇಕು, ಸೋಷಲ್ ಕೂಡ. ಆದರೆ ಕನ್ನಡ ಪಾಠ ಹೇಳಿದಾರಲ್ಲ, ಆ ಪಾಠದ ಬಗ್ಗೆ ನನಗೆ ಗೊತ್ತಿಲ್ಲದಂಗೆ ನಾನು ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಆ ಪಾಠ, ಆ ಪದ್ಯನ ಎಂಜಾಯ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬರೀಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನದೇ ಇನ್ನೊಂದು ಏನೋ ಕತೆ ಹೊಳೆಯುತ್ತೆ. ಇದು ನನ್ನ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಾನು ಮಲ್ಕೊಂಡಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಮಲ್ಕೋತೀನಿ. ನನ್ನ ತಲೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕೂಡ ಅದು ಯೋಚನೆ ಮಾಡ್ತಿರುತ್ತೆ. ಕೆಲವರಿಗೆ ಕನ್ನಡದ ಬಗ್ಗೆ ಅನಿಸಿದ್ರೆ, ಇನ್ನೂ ಕೆಲವರಿಗೆ ಸೈನ್ಸ್ ಬಗ್ಗೆ ಅನಿಸ್ತಾ ಇರುತ್ತೆ. ಆ ಫಾರ್ಮುಲಾ ಹಂಗಿದೆ, ಇನ್ನೊಂದು ಏನಿದೆ ಯೋಚನೆ ಮಾಡ್ತಾ ಇರುತ್ತೆ ನಮ್ಮ ಮೈಂಡು. ಅದನ್ನು ಹೋಗಿ ಹುಡುಕ್ತೀವಿ. ಅಥವಾ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದೊಂದು ಸಮಸ್ಯೆನ ನಾವು ತಲೆಗೆ ಹಾಕೊಂಡು ಮಲ್ಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಉತ್ತರ ಕೊಡುತ್ತೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ. ಇದು ಹಿಂಗೆಲ್ಲ ಹಿಂಗೇನು ಗೊತ್ತಾಗುತ್ತೆ. ಸೊ ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ನಿಮ್ಮ ಕಾನ್ಷಿಯಸ್ ಮೈಂಡು ಜನರಿಗೋಸ್ಕರ ಇರುತ್ತೆ. ನನಗೆ ಅದು ಮಾಡಬೇಕು, ಇದು ಮಾಡಬೇಕು, ಆ ಟೀಚರ್ ಕೇಳುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಹೆಂಗೆ ಅಂದರೆ ನಿಮಗೆ ನಿಜವಾಗ್ಲೂ ಏನು ಆಸಕ್ತಿ ಇದೆ ಅದನ್ನು ಮಾಡುತ್ತೆ. ಅದು ಯಾವುದಂತ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಕರಿಯರ್ ಚೂಸ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಇದು ನಾನು ಡಿವೈಸ್ ಮಾಡ್ಕೊಂಡಿರೋ ಒಂದಷ್ಟು ಇದು ಪ್ರೊಫೆಷ್ನಲ್ ಆಗಲ್ಲ, ಪರ್ಸ್ನಲಾಗಿ ನಾನು ಮಾಡಿರುವಂಥದ್ದು. ಸೊ ಇದು ಸರಿ ಇದೆ ಸರ್? ಇದು ಇಲ್ಲ, ಖಂಡಿತ. ಯಾಕೆಂದರೆ ನಾನು ಹೇಳಿದ್ನಲ್ಲ ನೋಡಿ, ವ್ಯಕ್ತಿತ್ವ, ಅಬಿಲಿಟಿ ಮತ್ತು ಆಸಕ್ತಿ ಇದು ತುಂಬ ಮುಖ್ಯ ಮಕ್ಕಳದ್ದು ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ನಾನು ನೋಡ್ತಾ ಇದ್ದೀನಿ, ಒಂದು ಬಯಾಸ್ ಇರುತ್ತೆ ಪೇರೆಂಟ್ಸಲ್ಲಿ. ಅವರು ಇಲ್ಲ ನನ್ನ ಮಗು ಇದರಲ್ಲಿ ಸ್ಟ್ರಾಂಗ್ ಇದೆ ಅನ್ಕೊತಾರೆ, ಅಥವಾ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೊಂಡಾಕ್ಷಣ ಆ ಸಬ್ಜೆಕ್ಟಲ್ಲಿ ಆಸಕ್ತಿ ಅಥವಾ ಅಬಿಲಿಟಿ ಇದೆ ಅಂತಲ್ಲ. ಯಾಕೆ ಹೇಳ್ತಿದ್ದೀನಿ ಮಾತನ್ನ ಅಂದರೆ, ಇವತ್ತಿನ ದಿನ ನಮಗೆ ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ರಿಸಲ್ಟ್ ಬಂದಾಗ ನೀವು SSLCಲಿ 60% ತೊಗೊಂಡು ಫಸ್ಟ್ ಕ್ಲಾಸ್ ಬಂದ್ರೇ ಒಂದು ವಾರ 10 ದಿನ ಹೀರೋ ಥರ ನಿಮ್ಮನ್ನು ಮೆರೆಸೋರು. ಯಾಕೆಂದರೆ ಅವಾಗ ಫಸ್ಟ್ ಕ್ಲಾಸ್ ಬರ್ತಿದ್ದೆ, ಅಷ್ಟು ಕಷ್ಟ ಇತ್ತು. ಇವತ್ತಿನ ದಿನ ಮಕ್ಕಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ 125ಕ್ಕೆ 125 ತೊಗೊಳ್ಳೋದು ತುಂಬ ಸಹಜ ಆಗೋಗುತ್ತೆ. ಇವತ್ತು ಮಾರ್ಕ್ ಸ್ಕೋರಿಂಗ್ ಮೆಷಿನ್ ಮಾಡಿದ್ದೀವಿ ನಮ್ಮ ಮಕ್ಕಳನ್ನ. ನಾನು ಹೇಳ್ತೀನಿ, ನನಗೆ ಸುಮಾರು ಶಾಲಾ ಮ್ಯಾನೇಜ್ಮೆಂಟ್ ನಾನು ಬೈಕೋಬೋದೇನೋ, ಬಟ್ ಆಲ್ವೇಸ್ ಕಾಲ್ ದೆಮ್ ಗ್ಲೋರಿಫೈಡ್ ಟ್ಯುಟೋರಿಯಲ್ಸ್. ನಿಮಗೆ 10ನೇ ಕ್ಲಾಸ್ ಬಂತು, ಬೋರ್ಡ್ ಎಕ್ಸಾಮ್ ಬಂತು ಅಂದರೆ ಮಗುವಿನ ಎಲ್ಲ ಆ್ಯಕ್ಟಿವಿಟೀಸು ಬಂದ್ ಮಾಡಿಬಿಡ್ತಾರೆ ಶಾಲೆಯಲ್ಲಿ. ಮನೇಲಿ ಪೇರೆಂಟ್ಸು ಅಷ್ಟೇ, ಚೆನ್ನಾಗಿ ಟೇಬಲ್ ಟೆನ್ನಿಸ್ ಆಡ್ತಿರ್ತಾನೆ, ಇಲ್ಲ ಕ್ರಿಕೆಟ್ ಆಡ್ತಿರ್ತಾನೆ. ಯಾಕೆ ಬಿಡಿಸ್ಬಿಡ್ರಿ? ಅದು ಬೋರ್ಡ್ ಇಯರ್ ಬಂತಲ್ಲ ಸರ್. ಬೋರ್ಡ್ ಇಯರ್ ಬಂದರೆ ಬೇರೆ ಏನೂ ಮಾಡಬಾರ್ದು. 24 ಗಂಟೆ 365 ದಿನ ಬರೀ ಓದೋದಕ್ಕೆ
ಅವರು ಫಿಕ್ಸ್ ಆಗಬೇಕು ಅಂತ ಈ ಥರ ಮಾಡಿಬಿಡ್ತಾರೆ. ಈ ಥರ ಮಾಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಓದಿನ ಬಗ್ಗೆ ಒಂದು ಅವರ್ಷನ್ ಬರುತ್ತೆ. ಯಾಕೆ ನಾವು ಏನು ಹೇಳ್ಬಿಡ್ತೀವಿ, 10th ನಿನ್ನ ಟರ್ನಿಂಗ್ ಪಾಯಿಂಟು, PUC ನಿನ್ನ ಟರ್ನಿಂಗ್ ಪಾಯಿಂಟು. ಇವತ್ತು ಆ ಥರ ಟರ್ನಿಂಗ್ ಪಾಯಿಂಟ್ ಆಗೋ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಅಟ್ ಬೆಸ್ಟ್ ನೀವು ಮಾರ್ಕ್ಸ್ ತೊಗೊಂಡ್ರೆ, ಇದು ಒಬ್ಬೊಬ್ಬ ಕೇಳಿದ್ರು ಹಾಗಾದ್ರೆ ಮಾರ್ಕ್ಸ್ ತೊಗೋಬಾರ್ದಾ ಅಂತ. ನಾನು ಹೇಳ್ತೆ ಮಾರ್ಕ್ಸ್ ತೊಗೋಬಾರ್ದು ಅಂತಲ್ಲ, ಬಟ್ ನಿಮ್ಮ ಮಕ್ಕಳ ಎಫರ್ಟ್, ಪರಿಶ್ರಮ ಕೇವಲ ಮಾರ್ಕ್ಸ್ಗೋಸ್ಕರ ಮಾತ್ರ ಆಗಬಾರ್ದು, ಕಲಿಕೆ ಕಡೆಗೆ ಇರಬೇಕು ಫೋಕಸ್. ಇವತ್ತು 2026 ದಟ್ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ನೀವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರಿ, ಅದೊಂದು ಎಕ್ಸಾಂಪಲ್ ನೀವು ಹೇಳ್ಬೋದು, ಅದು ಒಂದು ಸ್ಟಾರ್ಟಪ್ ಎಕ್ಸಾಂಪಲ್ ಕೊಡ್ತಾ ಇದ್ರಲ್ಲ? ಹೌದು. ಈಗ ಇದೊಂದು ತುಂಬ ಅಪರೂಪದ ಎಕ್ಸಾಂಪಲು, ಬಟ್ ಈ ಥರ ಉದಾಹರಣೆಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟಲ್ಲಿ. ಪೋಷಕರಾಗಿ ನಿಮ್ಮದೇ ರಿಸರ್ಚ್ ಮಾಡಿದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಬೆಂಗಳೂರಿನಲ್ಲಿ ಸುದರ್ಶನ್ ಕಾಮತ್ ಅನ್ನೋ ನಮ್ಮ ಬೆಂಗಳೂರಿನ ಒಬ್ಬ ಹುಡುಗ ಸ್ಮಾಲೆಸ್ಟ್ AI ಅನ್ನೋ ಒಂದು ಕಂಪ್ನಿನ ಓಪನ್ ಮಾಡಿದ್ದಾರೆ. ಅದು AI, ಆಸ್ ದ ನೇಮ್ ಸಜೆಸ್ಟ್ಸ್, AI ಬೇಸ್ಡ್ ಕಂಪನಿ. ಇದರಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಒಂದು ಜಾಬ್ ರೋಲ್ಗೆ ಕಾಲ್ ಮಾಡಿದ್ರು. ಇದು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಮಾಡಿದ್ರು ಅಂದರೆ X ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ವೀಟ್ ಹಾಕಿದ್ರು ಅವರು. ಅದು ಸಾರಾಂಶ ಏನು ಅಂದರೆ, ಫುಲ್ ಸ್ಟ್ಯಾಕ್ ಡೆವಲಪರು, ಈ ಸ್ಕಿಲ್ಸ್ಗಳು ಇರಬೇಕು, ಮತ್ತು ಪ್ಯಾಕೇಜ್ ಹಾಕಿದ್ದಾರೆ. ಪ್ಯಾಕೇಜ್ ಆಮೇಲೆ ಹೇಳ್ತೀನಿ. ಪ್ಯಾಕೇಜ್ ಕೆಳಗಡೆ ಏನು ಬರ್ದಿದ್ದಾರೆ ಅಂದರೆ, ನಿಮ್ಮ ರೆಸ್ಯೂಮೇ ಆಗಲಿ, ಎಜುಕೇಷ್ನಲ್ ಕ್ರೆಡೆನ್ಷಿಯಲ್ಸ್ ಆಗಲಿ ನಮಗೆ ಬೇಕಾಗಿಲ್ಲ. ಅಂದರೆ ನೀವೇನು ಓದಿದ್ದೀರಾ, ನಿಮ್ಮ ರೆಸ್ಯೂಮೇ ನಮ್ಗೆ ಬೇಕಾಗಿಲ್ಲ. ನಿಮ್ಮಲ್ಲಿ ಈ ಸ್ಕಿಲ್ಸ್ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ. ಪ್ಯಾಕೇಜ್ ನಿಮಗೆ ಪೋಷಕರೇ ಆಶ್ಚರ್ಯ ಆಗ್ಬೋದು. ಇವತ್ತು ಇನ್ಫೋಸಿಸು, TCS ಅಂತ ದೊಡ್ಡ ದೊಡ್ಡ ಕಂಪ್ನಿನೇ ಫ್ರೆಷರ್ಸ್ಗೆ 3.5-4 ಅಥವಾ 4.5 ಲಕ್ಷದ ಮೇಲೆ ಹೋಗ್ತಾ ಇಲ್ಲ. ಸುಮಾರು 10-12 ವರ್ಷದಿಂದನೂ ಅದೇ ಪ್ಯಾಕೇಜೇ ಕೊಡ್ತಾ ಇದ್ದಾರೆ. ಈ ಸಣ್ಣ ಕಂಪನಿ ಸ್ಟಾರ್ಟಪ್ಪು 40 ಲಕ್ಷದ ಪ್ಯಾಕೇಜ್ ಕೊಡ್ತಾಯಿದ್ರು. ಈ ಥರದ ಸುಮಾರು ನಾನು ಎಕ್ಸೆಪ್ಷನ್ಸ್ನ ರೆಕಾರ್ಡ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಇಡ್ತಾ ಇದ್ದೀನಿ. ಯಾಕೆ ಅಂದರೆ ಪೋಷಕರಿಗೆ ಹೋಗಬೇಕು. ಯಾಕೆಂದರೆ ಈಗ ಏನಾಗ್ಬಿಟ್ಟಿದೆ, ಒಂಥರ ರೇಸಲ್ಲಿದ್ದೀವಿ ನಾವು. ಯಾಕೆ ರೇಸಲ್ಲಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಟ್ಟಲ್ಲಿ ಮಾರ್ಕ್ಸ್ ಬಂದ್ಬಿಡ್ಬೇಕು, ಹುಕ್ ಆರ್ ಕ್ರುಕ್. ಶಾಲೆಯಲ್ಲಿಲ್ವಾ, ಟ್ಯೂಷನ್ಗೆ ಹಾಕ್ತೀವಿ, ಅಲ್ಲೂ ಆಗಲಿಲ್ವಾ, ಆನ್ಲೈನ್ ಕ್ಲಾಸಸ್ಸು ಕೊಡಿಸ್ತೀವಿ, ಬೇರೆ ಎಲ್ಲ ಬಿಡ್ತೀವಿ. ಮಗುಗೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ಅಂದರೆ, ನೀನು ಇಷ್ಟು ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ನಿನ್ನ ಜೀವನನೇ ವ್ಯರ್ಥ ಅನ್ನೋ ರೀತಿ ಮಾತಾಡ್ಬಿಡ್ತೀವಿ. ಸೊ ಈಗ ನೆಕ್ಸ್ಟು ಬರುವಂಥದ್ದು ಸ್ಕೋಪ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ ಯಾವಾಗಲೂ. ಓಕೆ, ಸೊ ಪೇರೆಂಟ್ಸು ಯಾಕೆ ಒಂದು ಹುಡುಗನ ಅಥವಾ ಹುಡುಗಿನ ಹಾಕ್ತಾರೆ ಅಂದರೆ ಇದರಲ್ಲಿ ಸ್ಕೋಪ್ ಇದೆ ಅಂಥೇಳಿ. ಈ ಸ್ಕೋಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಂಕರ್ ಸರ್? ನನಗೆ ಇದು ತುಂಬ ಫೇವ್ರೇಟ್ ಟಾಪಿಕ್ಕು, ಮತ್ತು ಇದ್ರ ಬಗ್ಗೆ ಸಾಕಷ್ಟು ಪಬ್ಲಿಕ್ ಟಾಕ್ಗಳಲ್ಲಿ ನಾನು ಮಾತಾಡಿದ್ದೀನಿ.